ಮಾಧವಣ್ಣ, ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಮ್ಮ ಪರಿಚಯ ಇಲ್ಲದೇ ಇರುವಂತಹವರು ಇರಲಿಕ್ಕಿಲ್ಲ. ಯಾಕಂದರೆ ಹಲವಾರು ಕಡೆಗಳಲ್ಲಿ ಪರಿಸರವನ್ನು ಉಳಿಸಿ ಬೆಳೆಸುವಂತಹ ಕಾರ್ಯಕ್ರಮವನ್ನು ನೀವು ಅವಿರತವಾಗಿ ನಡೆಸ್ತಾ ಇದ್ದೀರಿ. ಇಂತಹ ಕಾರ್ಯಕ್ರಮಗಳಲ್ಲಿ ಪ್ರೇರಣೆ ಸಿಗಬೇಕಿದ್ರೆ ನಿಮಗೆ ಪ್ರಥಮವಾಗಿ ನೀವು ಇದು ಇವತ್ತು ನಿನ್ನೆಯ ಕಾರ್ಯಕ್ರಮ ಅಲ್ಲ, ನೀವು ಹಲವಾರು ವರ್ಷಗಳು, ಸಾಧಾರಣ ಒಂದು 40-45 ವರ್ಷಗಳಿಂದ ನೀವು ನಡೆಸ್ಕೊಂಡು ಬರ್ತಾ ಇದ್ದೀರಿ ಅಂತ ನಾನು ಕೇಳಿಪಟ್ಟಿದ್ದೇನೆ. ಇದಕ್ಕೆ ನಿಮಗೆ ಮೊದಲನೇದಾಗಿ ನಿಮ್ಮ ಬಾಲ್ಯದಿಂದಲೇ ಏನಾದರೂ ಪ್ರೇರಣೆ ಇತ್ತಾ? ನಾನು ಹುಟ್ಟಿ ಬೆಳೆದದ್ದೇ ಉಳ್ಳಾಳದಲ್ಲಿ. ನನ್ನ ಜೀವನಕ್ಕೆ ನನ್ನ ತಾಯಿಯ ಒಂದು ಸಹಕಾರ, ಪ್ರೀತಿ, ಅವರು ಕೊಟ್ಟ ಪ್ರೇರಣೆ ನನಗೆ ಒಂದು ಈ ಹಂತಕ್ಕೆ ಬಂದು ತಲುಪುವುದಕ್ಕೆ ದೊಡ್ಡ ಒಂದು ಆಧಾರವಾಗಿ ನಾನು ತಗೊಂಡಿದ್ದೇನೆ. ಪ್ರಕೃತಿ ಅನ್ನುವಂಥದ್ದು ಬರೀ ನಾವು ಇವತ್ತು ಗಿಡ ನೆಟ್ಟು ನಾಳೆ ಅದನ್ನು ಹಿಂತಿರುಗಿ ನೋಡದೇ ಇರುವಂಥದ್ದು ಆಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೆಟ್ಟ ಗಿಡವನ್ನು ಸತತ 3 ವರ್ಷಗಳ ಕಾಲ ನಾವು ಹಿಂತಿರುಗಿ ನೋಡಬೇಕಾಗತ್ತೆ. ಆ ಗಿಡವನ್ನು ಮಾತಾಡಿಸ್ಬೇಕಾಗತ್ತೆ. ಆ ಗಿಡದ ಜೊತೆ ನಿರಂತರ ಸಂಪರ್ಕ ಇದ್ದರೆ ಮಾತ್ರ ಅದು ಹೆಮ್ಮರವಾಗಿ ಸಮಾಜಕ್ಕೆ, ಈ ಮಣ್ಣಿಗೆ ಒಂದು ಪ್ರೀತಿಯನ್ನು ಕೊಡೋದಕ್ಕೆ ಸಾಧ್ಯ ಇದೆ. ನಿಮ್ಮ ತಾಯಿ ಮನೆಯಲ್ಲಿ ನಿಮ್ಮ ತೋಟ, ಗದ್ದೆ, ಕೃಷಿ ಏನಾದರೂ ತಂದೆ ತಾಯಿಯಿಂದ ನಿಮಗೆ ಬಳವಳಿಯಾಗಿ ಬಂದಿದೆಯಾ? ತಾಯಿಯವರು ಮೊದಲು ಅವರ ಬಾಲ್ಯದಲ್ಲಿ ಕೃಷಿಯನ್ನು ಮಾಡಿ ಜೀವನ ಮಾಡ್ತಾ ಇದ್ದಂತೆ. ಆದರೆ ಅವರಿಂದ ನಮಗೆ ಏನಾಗಿ ಬಳವಳಿಯಾಗಿ ಸಿಕ್ಕಿಲ್ಲ. ಬದಲಾಗಿ ನಾವು ಪ್ರಕೃತಿಗೆ ಏನು ಕೊಟ್ಟಿದ್ದೇವೆ ಅಥವಾ ಏನು ಕೊಡಬೇಕು ಅನ್ನುವಂಥದ್ದನ್ನು ನನಗೆ ಬಾಲ್ಯದಲ್ಲಿ ಬಹಳ ಒಂದು ಆಸೆ ಇತ್ತು. ಈ ಗಿಡ ಮರ ಅಂದರೆ ತುಂಬ ನಾನು ಪ್ರೀತಿ ಮಾಡ್ತಾಯಿದ್ದೆ. ಆಗಲೇ ನನಗೆ ತಾಯಿಯವರು ನನಗೆ ಇದರ ಬಗ್ಗೆ ಒಂದು ಹೆಚ್ಚು ಜ್ಞಾನವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದು. ಆದರೆ ಬಾಲ್ಯ ನನಗೆ ಎಲ್ಲಿ ಗಿಡ ನೆಡಬೇಕು ಮತ್ತು ಅವು ಎಲ್ಲಿ ಅದನ್ನು ಸಾಕಬೇಕು, ಹೇಗೆ ಸಾಕಬೇಕು ಮತ್ತು ಎಲ್ಲಿಂದ ಅದನ್ನು ಪಡೀಬೇಕು ಆ ಗಿಡವನ್ನು, ಇದೆಲ್ಲ ನನಗೆ ಸಮಾಜ ನನಗೆ ಒಂದು ರೀತಿಯ ಮಾರ್ಗದರ್ಶನವನ್ನು ಕೂಡ ಮಾಡಿದೆ. ಗಿಡವನ್ನು ನಾನು ಎಲ್ಲಿಂದ ಪಡೀಬೇಕು, ಎಲ್ಲಿ ನೆಡಬೇಕು, ಎಷ್ಟು ವರ್ಷ ಅದರ ಪಾಲನೆ ಪೋಷಣೆಯನ್ನು ಮಾಡಬೇಕು, ಅದೆಲ್ಲ ತಿಳ್ಕೊಂಡ ಮೇಲೆ ಅರಣ್ಯ ಇಲಾಖೆಗೆ ನಾವು ಮುಖತಃ ಭೇಟಿಯನ್ನು ಕೊಟ್ಟು ಕನಿಷ್ಠ 4, 5, 10 ಹೀಗೆ ಗಿಡಗಳನ್ನು ತಂದು ನೆಟ್ಟಾಗ ಅದು ಚಿಗುರೊಡೆದು ಹೆಮ್ಮರವಾಗಿ ಬರ್ತಾ ಇರಬೇಕಾದ್ರೆ ನನ್ನ ಒಂದು ಪ್ರೀತಿಗೆ ಮತ್ತು ಆ ಒಂದು ಹೆಚ್ಚು ಮಾಡ್ಬೋದು, ಇದನ್ನು ಖಂಡಿತವಾಗಿ ಮುಂದಕ್ಕೆ ಕೊಂಡೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ನಾನು ಕಂಡುಕೊಂಡೆ. ನೀವು ನಿಮ್ಮ ಶಿಕ್ಷಣ ಎಲ್ಲಿ ನಡೆಯಿತು? ನನ್ನ ಊರಲ್ಲಿ ಬಾಲ್ಯದ ಪ್ರೈಮರಿ ಶಿಕ್ಷಣವನ್ನು ಬೋರ್ಡು ಶಾಲೆ, ಭಾರತ್ ಶಾಲೆಯಲ್ಲಿ ಮುಗಿಸಿ ನಂತರ ಮಂಗಳೂರಿನ ಸೈಂಟ್ ಅಲೋಸಿಯಸ್ ಈವ್ನಿಂಗ್ ಹೈಸ್ಕೂಲಿಗೆ ಬಂದಿದ್ದೆ. ಅಲ್ಲಿಂದ ನನಗೆ ಬಹಳ ದೊಡ್ಡ ಒಂದು ಪ್ರಯೋಜನ ಸಿಕ್ಕಿತ್ತು. ಏನು ಅಂತ ಕೇಳಿದರೆ, ಗಿಡಗಳನ್ನು ನೆಡುವುದಕ್ಕೆ ಬಹಳ ಒಂದು ಪ್ರೋತ್ಸಾಹ ಆ ಶಾಲೆಯಲ್ಲಿ ಕೂಡ ಸಿಕ್ತು. ನನ್ನ ಸಹಪಾಠಿಗಳು ಕೂಡ ಅದಕ್ಕೆ ಒಂದು ಪ್ರೇರಣೆಯನ್ನು ಕೊಟ್ಟಿದ್ದಾರೆ. ಅದೇ ಒಂದು ಮುಂದಕ್ಕೆ ಹೆಮ್ಮರವಾಗಿ ಬೆಳೆಯುವುದು ಈ ರೀತಿ ನನಗೆ ತುಂಬ ಜಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಗಿಡಗಳನ್ನು ನೆಡುವುದಕ್ಕೆ ಸಹಕಾರಿಯಾಯಿತು. ಈವ್ನಿಂಗ್ ಕಾಲೇಜಲ್ಲಿ ನೀವು ಡಿಗ್ರಿ ಮುಗಿಸಿದ್ರಾ? ಇಲ್ಲ, ನನ್ನ SSLCಯಲ್ಲಿ ನಾನು ಅದನ್ನು ಮುಗಿಸಿದ್ದೆ. ಅದರ ನಂತರ ಉದ್ಯೋಗಕ್ಕೆ ಸೇರಿಕೊಂಡು ಮತ್ತೆ ಅಲ್ಲಿಂದ ನಾನು ಮುಂದಕ್ಕೆ ಬಂದು ಈ ರೀತಿಯಾಗಿ ಒಂದು ಸೊಸೈಟಿಯಲ್ಲಿ ಈಗ ಕೆಲಸ ಮಾಡ್ತಾ ಇರುವಂಥದ್ದು ಪ್ರಕೃತಿಗೆ ಕೂಡ ನನಗೆ ಸಹಾಯ ಕೊಟ್ಟಿದೆ. ಆ ಪ್ರಕೃತಿಗೆ ಹೇಗೆ ಸಹಾಯ ಕೊಟ್ಟಿದೆ ಅಂದರೆ, ಪಿಗ್ಮಿ ಕಲೆಕ್ಷನ್ ಮಾಡುವಾಗ ನನಗೆ ಎಲ್ಲಿಯೂ ಹೋಗಲಿಕ್ಕೆ ಅವಕಾಶ ಇದೆ. ಯಾವ ಗಿಡವನ್ನು ಯಾವ ಹೊತ್ತಲ್ಲಿ ಹೋಗಿ ಕೂಡ ನಾನು ಅದನ್ನು ಪಾಲನೆ ಪೋಷಣೆ ಮಾಡೋದಕ್ಕೆ ತುಂಬ ಸಹಕಾರ ಆಯಿತು. ಹಾಗಿದ್ರೆ SSLC ಮುಗಿದ ಕೂಡಲೇ ನೀವು ಕೆಲಸಕ್ಕೆ ಸೇರಿಕೊಂಡು? ಹೌದು, ಅದು ನನಗೆ ಭಾಳ ಒಂದು ಪ್ರೇರಣಾದಾಯಕ. ಯಾಕಂತ ಹೇಳಿದರೆ ಸೊಸೈಟಿಯಲ್ಲಿ ಕೂಡ ಹೇಳ್ತಾರೆ, ನಿನ್ನ ಕೆಲಸ ಎಲ್ಲ ಪರಿಸರದ ಕೆಲಸ ಎಲ್ಲ ಮುಗಿಸ್ಕೊಂಡು ಇಷ್ಟೊತ್ತಿಗೆ ಬಂದಿದ್ದೆ ಅನ್ನುವಂಥದ್ದು. ಅಂದರೆ ಮಧ್ಯಾಹ್ನ ನಂತರವೇ ನಾನು ಕಲೆಕ್ಷನ್ ಹಾಕ್ಲಿಕ್ಕೆ ಹೋಗೋದು. ಎಲ್ಲರೂ ಕಲೆಕ್ಷನ್ ಬೆಳಿಗ್ಗೆ 9 ಗಂಟೆಗೆ ತಂದು ಮುಟ್ಟಿಸಬೇಕು. ನನಗೆ ಅಂತೂ ಮಧ್ಯಾಹ್ನ 1-2 ಗಂಟೆವರೆಗೂ ಕೂಡ ಅವಕಾಶಗಳನ್ನು ಕೊಡ್ತಾ ಇದ್ದೆ. ನೀವು ಅದಕ್ಕೋಸ್ಕರವಾಗಿ ನೀವು ಪಿಗ್ಮಿ ಕಲೆಕ್ಟರ್ ಕೆಲಸ ತಗೊಂಡ್ರೆ ಅಥವಾ ಇನ್ನೇನಾದರೂ? ನನಗೆ ನಿಜವಾಗಿ ನನಗೆ ಗಿಡಗಳನ್ನು ತರೋದಕ್ಕೆ, ಅದನ್ನು ಪೋಷಣೆ ಮಾಡೋದಕ್ಕೆ ಹಣದ ಅವಶ್ಯಕತೆ ಇತ್ತು. ನನಗೆ ಇದರಲ್ಲಿ ಬರ್ತಕ್ಕಂಥ ಒಂದು ಕಮಿಷನ್ ಏನಿದೆ, ಆ ಕಮಿಷನ್ ಒಂದು ಪಾಲನ್ನು ನಾನು ಗಿಡಗಳಿಗೆ ಖರ್ಚು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅದು ಮುಂದಕ್ಕೆ ಹೆಚ್ಚು ಆಗಿ ಈಗ ಅದು ದೊಡ್ಡ ಮಟ್ಟದಲ್ಲಿ ಗಿಡ ನೆಡುವುದು ಅಂತೇಳಿ ಎಲ್ಲ ಕಡೆಯಲ್ಲಿ ಕೂಡ ಕರೀತಾ ಇದೆ. ನೀವೀಗ ಪ್ರೌಢ ಶಿಕ್ಷಣವನ್ನು ಪೂರೈಸುವವರ ಮಟ್ಟಿಗೆ ಆಗ ಏನಾದರೂ ಗಿಡ ನೆಡುವಂತಹ ಕೆಲಸ ಅಂತದ್ದು ಏನಾದರೂ ಕಾರ್ಯಗಳನ್ನು ನಡೆಸ್ಕೊಂಡು ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದ್ದೆ. ಆದರೆ ದೊಡ್ಡ ಮಟ್ಟಿಗೆ ಬೆಳೀತದೆ ಅನ್ನುವಂಥದ್ದು ಕೂಡ ನನಗೆ ಗೊತ್ತಿರಲಿಲ್ಲ. ಈಗಿನ ಕಾಲದಲ್ಲಿ ನೋಡಿ, ಟೆಂಪ್ರೇಚರ್ ಅನ್ನುವಂಥದ್ದು ಸಾಧಾರಣ ನನಗೆ ಒಂದು 30, 35, 40 ವರ್ಷಕ್ಕೆ ಮೊದಲೇ ತಿಳಿದಿರುವಂಥದ್ದು.
ಅದರ ನಂತರ ಅದರ ಒಂದು 10-15 ವರ್ಷಕ್ಕೆ ಹಿಂದಕ್ಕೆ ಬರಬೇಕಿದ್ರೆ ಟೆಂಪ್ರೇಚರ್ನ ಜೊತೆಗೆ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು ಕೂಡ ಜೋಡಣೆ ಆಯಿತು. ಇಡೀ ವಿಶ್ವವೇ ಇದ್ರ ಬಗ್ಗೆ ಮಾತಾಡ್ತದೆ. ಆಗ ನನಗೆ ಆಗ್ತದೆ ಇದು ಎರಡು ವಿಷಯಕ್ಕಾಗಿ ನಾನು ಇನ್ನೂ ದೊಡ್ಡ ಮಟ್ಟದಲ್ಲಿ ಗಿಡಗಳನ್ನು ಯಾಕೆ ನೆಡಬಾರ್ದು, ಯಾಕೆ ಅದನ್ನು ಪೋಷಣೆ ಮಾಡಿ ಸಮಾಜಕ್ಕೆ ಈ ಭೂಮಿಯನ್ನು ತಂಪಾಗಿಸೋದಕ್ಕೆ ನನ್ನಿಂದ ಈಗ ಸಾಧ್ಯ ಇಲ್ಲ ಅನ್ನುವಂಥ ಚಾಲೆಂಜನ್ನು ತಗೊಂಡು ಮುಂದಿನ ದಿನದಲ್ಲಿ ನಾನು ದೊಡ್ಡ ಮಟ್ಟದಲ್ಲಿ ಗಿಡಗಳನ್ನು ನೆಡಲಿಕ್ಕೆ ಪ್ರಾರಂಭ ಮಾಡಿದೆ. ಈಗ ಕೆಲಸಕ್ಕೆ ಸೇರಿದ ಮೇಲೆ ನೀವು ಎಲ್ಲಿ ಪ್ರಥಮವಾಗಿ ನೀವು ಈ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರಿ? ದೇವಸ್ಥಾನ, ಮಂದಿರ, ಚರ್ಚ್, ಮಸೀದಿ, ಸ್ಮಶಾನ, ಮಾರ್ಗದ ಎರಡೂ ಬದಿಗಳಲ್ಲಿ ನೆಡ್ತಾ ಇದ್ವಿ ಮುಂಚಿನ ಕಾಲದಲ್ಲಿ. ಆದರೆ ಈಗ ಅದು ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗ್ತಾ ಉಂಟು. ಅಂದರೆ ಮಾರ್ಗದ ಅಗಲೀಕರಣ ಈಗ ಎಲ್ಲ ಕಡೆಯಲ್ಲಿ ಆಗಿರುವಂಥದ್ದು, ದೇಶದ ಅಭಿವೃದ್ಧಿ ಕೂಡ ಆಗಿರುವಂಥದ್ದು. ಅದಕ್ಕೋಸ್ಕರ ನಾವೀಗ ಅದನ್ನು ಕೈಬಿಟ್ಟಿದ್ದೇವೆ. ಎಲ್ಲ ಹೆಚ್ಚಿನ ಕಡೆ ಶಾಲೆ, ಮಂದಿರ, ದೇವಸ್ಥಾನ, ಸ್ಮಶಾನ ಇಂಥ ಜಾಗವನ್ನೇ ಹುಡುಕಿಕೊಂಡು ನಾವು ಗಿಡಗಳನ್ನು ನೆಡುವಂಥದ್ದು. ನೋಡ್ತಾ ಇದ್ದೀರಿ. ಈ ನೈಸರ್ಗಿಕವಾಗಿ ವನಗಳನ್ನು ನಿರ್ಮಿಸುವ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ. ಈಗ ಕೃತಕವಾಗಿ ಅಂದರೆ ನೈಸರ್ಗಿಕವಾಗಿ ಅನ್ನುವಂಥದ್ದು ಪ್ರಕೃತಿ ತನ್ನಿಂತಾನೇ ಕೆಲವೊಂದು ಗಿಡಗಳನ್ನು ಪೋಷಣೆ ಮಾಡುತ್ತೆ ಭೂಮಿಯಲ್ಲಿ. ನಮಗೆ ಕೃತಕವಾಗಿ ಅನ್ನುವಂಥದ್ದು ನಮಗೆ ಎಲ್ಲಿ ಗಿಡಗಳು ಕಡಿಮೆ ಇದೆ, ಎಲ್ಲಿ ಹೆಚ್ಚು ಭೂಮಿ ಬರಡಾಗಿದೆ, ಇಂಥ ಜಾಗವನ್ನು ಆಯ್ಕೆ ಮಾಡಿ ಅಲ್ಲಿಗೆ ಆಯುರ್ವೇದದ ಹೂ ಬಿಡುವಂಥದ್ದು ಮತ್ತು ಹಣ್ಣು ಕೊಡುವಂಥದ್ದು ಈ 3 ವಿಧದ ಗಿಡಗಳನ್ನು ನಾವು ನೆಟ್ಟು ಪೋಷಣೆ ಮಾಡ್ತೇವೆ. ಹೌದು. ಇದೀಗ ನೀವು ದಕ್ಷಿಣ ಕನ್ನಡದಲ್ಲಿ ಮಾತ್ರ ನೀವು ಪ್ರಾರಂಭಿಸಿದ್ದೀರಾ ಅಥವಾ ಬೇರೆ ಯಾವ ಯಾವ ಸ್ಥಳಗಳಲ್ಲಿ ನೀವು? ಇಲ್ಲಿ ನಾನು ಹೆಚ್ಚಾಗಿ ಗಿಡ ನೆಡ್ತಾ ಇರಬೇಕಾದ್ರೆ ಬೇರೆ ಬೇರೆ ಮಾಧ್ಯಮಗಳು ನನ್ನನ್ನು ಪ್ರೀತಿಯಿಂದ ಕರೆದು ಮಾತಾಡಿಸಿದಾಗ, ಇಡೀ ರಾಜ್ಯ, ಇಡೀ ದೇಶಕ್ಕೆ ಅದು ಪ್ರಸರಣ ಆದಾಗ ನನಗೆ ರಾಜ್ಯದ ಒಂದು 7 ಜಿಲ್ಲೆಗಳಲ್ಲಿ ಈ ಒಂದು ಗಿಡಗಳನ್ನು ನೆಟ್ಟು ಸಾಕೋದಕ್ಕೆ ಅವಕಾಶವನ್ನು ರಾಜ್ಯದ ಜನತೆ ಮಾಡಿಕೊಟ್ಟಿದ್ದಾರೆ. ಗಿಡಗಳಲ್ಲಿ ಕೂಡ ಪ್ರಭೇದಗಳಿವೆ. ಯಾವ ಗಿಡಗಳು ಈ ರಸ್ತೆ ಬದಿಯಲ್ಲಿ ನೆಡಲಿಕ್ಕೆ ಉತ್ತಮ ಅಥವಾ ಬೇರೆ ಕಡೆಯಲ್ಲಿ ನೆಡಲಿಕ್ಕೆ ಉತ್ತಮ ಅಂಥದ್ದನ್ನು ನಿಮಗೆ ಹೇಗೆ ನೀವು ಪ್ಲ್ಯಾನ್ ಮಾಡ್ತೀರಿ? ನಮಗೆ ಒಂದು ರಸ್ತೆಯನ್ನು ನಾವು ಆಯ್ಕೆ ಮಾಡಿದಾಗ ಅಥವಾ ಒಂದು ಸ್ಮಶಾನ ಅಥವಾ ಒಂದು ದೇವಸ್ಥಾನ ಅಥವಾ ಒಂದು ಮಂದಿರವನ್ನು ಆಯ್ಕೆ ಮಾಡಿದಾಗ ಪ್ರಥಮವಾಗಿ ಅಲ್ಲಿನ ಮಣ್ಣಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡುವಂಥದ್ದು. ಈ ಮಣ್ಣಿನ ಗುಣಮಟ್ಟ ಎಲ್ಲ ರೀತಿಯಲ್ಲಿ ಹೊಂದಾಣಿಕೆ ಆಗ್ತದೆ ಅಂತ ಹೇಳಿದರೆ ನಮಗೆ ಅಲ್ಲಿ ಗಿಡಗಳನ್ನು ಆಯ್ಕೆ ಮಾಡೋದು ಸೂಕ್ತ, ಅಂದರೆ ಸುಲಭ ಆಗತ್ತೆ. ನಮಗೆ ಯಾವ ಹಣ್ಣು, ಯಾವ ಹೂವು ಅಥವಾ ಯಾವುದೇ ಆಯುರ್ವೇದದ ಗಿಡಗಳು ಈ ಮಣ್ಣಿಗೆ ಸೂಕ್ತ ಅನ್ನುವಂಥದ್ದನ್ನು ಆಯ್ಕೆ ಮಾಡಿಕೊಂಡು ಮತ್ತೆ ಮುಂದಿನ ದಿನದಲ್ಲಿ ನೆಟ್ಟು ಸಾಕುವಂಥದ್ದು. ಅಲ್ಲಿ ಈಗ ಸ್ಥಳಾವಕಾಶದ ಅವಕಾಶ ಕೊಡ್ತಾ ಇದ್ರ? ಒಂದು ಸಂದರ್ಭದಲ್ಲಿ ನಾವು ಜಾಗವನ್ನು ಹುಡುಕ್ತಾ ಇದ್ವಿ ಎಲ್ಲಿ ಅವಕಾಶಗಳು ಇದೆ ಅನ್ನುವಂಥದ್ದು. ಈಗಿನ ಪರಿಸ್ಥಿತಿ ಒಂದು 10 ವರ್ಷಕ್ಕೆ ನಾವು ಹಿಂದಕ್ಕೆ ಹೋದರೆ ನಮ್ಮನ್ನು ಹೆಚ್ಚಾಗಿ ಸಾಧಾರಣ ಕರೀತಾರೆ, ಇಂಥ ಜಾಗದಲ್ಲಿ ನಮ್ಮಲ್ಲಿ ಜಾಗ ಇದೆ, ಇಂಥ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇದೆ, ಅಲ್ಲಿ ಬ್ರಹ್ಮಕಲಶ ಆದ ನಂತರ ಗಿಡಗಳನ್ನು ನೆಡಬೇಕು, ಅಥವಾ ಒಂದು ಸ್ಮಶಾನ ಖಾಲಿ ಇದೆ ಅಂದರೆ ಆ ಊರಿನ ಜನರೇ ಕಾಲ್ ಮಾಡಿ ನಮಗೆ ಕರೀತಾರೆ, ನಿಮ್ಮ ಮುಂದಿನ ಮಳೆಗಾಲದಲ್ಲಿ ಗಿಡ ನೆಟ್ಟು ಕೊಡಬೇಕು ನಮಗೆ. ಇದು ನಮಗೆ ತುಂಬ ಸಂತೋಷದಾಯಕ ವಿಚಾರ. ಭೂಮಿಗೆ ಎಷ್ಟು ಅಗತ್ಯ ಇದೆ ಮರ ಅನ್ನುವಂಥದ್ದು ಈಗಿನ ಕಾಲದಲ್ಲಿ ಬಹಳ. ಈ ವರ್ಷ ನಾವು 26ನೇ ಇಸವಿಯಲ್ಲಿ ಇದ್ದೇವೆ ನಾವು. ಈ ವರ್ಷದೊಂದು ಟೆಂಪ್ರೇಚರ್, ಮಂಗಳೂರಿನ ಒಳಗಡೆ ಒಂದು ಟೆಂಪ್ರೇಚರ್ನ ನಮ್ಮ ಜನತೆ ಗಮನಿಸಿದಾಗ ಇಲ್ಲಿ ಯಾವ ರೀತಿಯ ಮರಗಳ ಅಗತ್ಯ ಇದೆ, ಇಲ್ಲಿ ಮರಗಳ ಅಗತ್ಯತೆ ಯಾಕೆ ಬೇಕು ಮತ್ತು ಎಷ್ಟು ಬೇಕು ಅನ್ನುವಂಥದ್ದು ಕೂಡ ಜನರೇ ತೀರ್ಮಾನ ಮಾಡಿಕೊಂಡಿದ್ದಾರೆ. ಅದು ಕೂಡ ಈಗ ಕರಾವಳಿ ಈ 2026 ಈಗ ಆಲ್ಮೋಸ್ಟ್ ಈಗ 39 ಡಿಗ್ರಿ 40 ಡಿಗ್ರಿ ಸೆಲ್ಸಿಯಸ್ಗೆ ನಾವು ಟೆಂಪ್ರೇಚರ್ ರೀಚ್ ಆಗ್ತಾ ಇದೆ. ಅದು ಕೂಡ ಈಗ ನೀರಿನ ಅಭಾವವಿರುವಂತಹ ಪರಿಸ್ಥಿತಿಯಲ್ಲಿ ಈಗ ಅಂತಹ ಗಿಡ ಮರಗಳನ್ನು ನೆಡುವಂತಹ ಕಾರ್ಯಕ್ರಮ ನಾವು ಮಾಡ್ತೇವೆ, ಆದರೆ ಅದನ್ನು ಹೇಗೆ ನಾವು ಸಾಕುವಂತಹ ಕಾರ್ಯಕ್ರಮಗಳನ್ನು ಹೇಗೆ? ಇದು ಬಹಳ ಒಂದು ನಿಮ್ಮ ಪ್ರಶ್ನೆ ಬಹಳ ಒಂದು ಉತ್ತಮ ಪ್ರಶ್ನೆ. ಯಾಕೆಂತ ಕೇಳಿದರೆ ನೋಡಿ, ಆ ನೀರಿನ ಅಭಾವ ಬರದೇ ಇರತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡೇ ನಾವು ಗಿಡಗಳನ್ನು ನೆಡುವಂಥದ್ದು. ಉದಾಹರಣೆಗೆ ಈ ವರ್ಷ ಒಂದು ನಮಗೆ ಕಮಲಪದದಲ್ಲಿ ನಮ್ಮ ಲಯನ್ಸ್ ಡಿಸ್ಟ್ರಿಕ್ಟ್ 317D ಇಂದ ಉಡುಪಿ ಅರವಿಂದ್ ಶೆಣೆಯವರು ನಮ್ಮ ಗವರ್ನರ್ ಆಗಿರುವ ಸಂದರ್ಭದಲ್ಲಿ 300 ಗಿಡಗಳನ್ನು ನಾವಲ್ಲಿ ನೆಟ್ಟಿದ್ದೇವೆ. ಅಲ್ಲಿ ನಾವು ಹೇಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅಂದರೆ, ಅಲ್ಲಿನ ಆಫೀಸರ್ಸ್ ಹತ್ರ ಕೇಳುವಾಗ ಅಥವಾ ನಾವಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಗಿಡ ನೆಟ್ಟು ಬೆಳೆಸಲಿಕ್ಕೆ ಸಾಧ್ಯವೇ ಇಲ್ಲ, ಅಂಥ ಮಣ್ಣಿನ ಒಂದು ಪರಿಸ್ಥಿತಿ ಉಂಟು ಅಲ್ಲಿ. ಅದಕ್ಕೋಸ್ಕರ ನಾವೇನು ಮಾಡಿದ್ದೇವೆ, ಬೇರೆಯೇ ಒಂದು ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಅದಕ್ಕೆ ಡ್ರಿಪ್ ವಾಟರನ್ನು ಹಾಕ್ಕೊಂಡು ಇಡೀ ವರ್ಷಕ್ಕೆ ನಾವು ಗಿಡವನ್ನು ಬೆಳೆಸೋದಕ್ಕೆ ನೀರಿನ ಲಭ್ಯತೆಯನ್ನು ಅಲ್ಲಿ ನೆರವೇರಿಸಿದ್ದೇವೆ. ಈ ಒಂದು ವ್ಯವಸ್ಥೆಯ ಮೂಲಕ ಗಿಡವನ್ನು ನೆಡಲಿಕ್ಕೆ ಸಾಧ್ಯ ಇದೆ. ಮೊದಲೇ ಗಮನಿಸಬೇಕು ಅಲ್ಲಿನ ನೀರಿನ ಮೂಲ ಏನಿದೆ, ಅಲ್ಲಿನ ಮಣ್ಣಿನ ಗುಣಮಟ್ಟ ಹೇಗಿದೆ,
ಅಲ್ಲಿ ನೆಟ್ಟರೆ ಗಿಡ ಬದುಕಬಹುದಾ, ಆ ಬದುಕುವಂಥ ಗಿಡಗಳು ಯಾವುದು, ಇದನ್ನೆಲ್ಲ ಮೊದಲೇ ನಾವು ನಿರ್ಧರಿಸಬೇಕು. ಈಗ ನೀರಿನ ವ್ಯವಸ್ಥೆ ಅಂದರೆ ಬೇರೆ ನೀರಿನ ವ್ಯವಸ್ಥೆ ಅಂದರೆ ಏನು ಮಾಡಿದ್ದೀರಿ ಆ ಪ್ಲೇಸಲ್ಲಿ ಸರ್? ನೋಡಿ, ಅಲ್ಲಿ ನೀರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಮಗೆ ಸಿಗ್ತಾ ಇತ್ತು. ನಾವು ಹೊರಗಡೆಯಿಂದ ಟ್ಯಾಂಕರಲ್ಲಿ ತಂದು ಸಂಪಿಗೆ ಹಾಕಿ ಸಂಪಿಂದ ಮೇಲೆ ಲಿಫ್ಟ್ ಮಾಡಿ ಅಲ್ಲಿಂದ ಗಿಡಗಳಿಗೆ ನೀರನ್ನು ಪೂರೈಸ್ತಾ ಇದ್ದಾರೆ. ಇದು ಬಹಳ ಸಂಪು ಮಾಡುವಂತಹ ಪ್ರದೇಶ ನಿಮಗೆ ಅವಕಾಶ ಸಿಕ್ಕಿತ್ತ ನಿಮಗೆ ಅಲ್ಲಿ? ಅಲ್ಲಿ ಉಂಟು ಆ ವ್ಯವಸ್ಥೆಗಳು ಇತ್ತು, ಅದನ್ನು ನಾವು ಉಪಯೋಗ ಮಾಡಿಕೊಂಡು. ಹೌದು, ಎಲ್ಲ 300 ಗಿಡಗಳು ಕೂಡ ಬಹಳ ಚಂದ ಸುಂದರವಾಗಿ ಬೆಳೀತಾ ಇತ್ತು. ಯಾವ ಯಾವ ಪ್ರಭೇದಗಳು ಅಲ್ಲಿ? ಎಲ್ಲ ನಾವು ಹಣ್ಣು ಹೂ ಕೊಡುವಂಥದ್ದು, ಆಯುರ್ವೇದ 3 ವಿಭಾಗದ ಗಿಡಗಳನ್ನು ಕೂಡ ಹಾಕಿದೆ. ಓಕೆ, ಹಾಗಿದ್ರೆ ಈಗ ನೀವು ಆ ದಿನದಿಂದ ಈಗಲೂ ಕೂಡ ನೀವು ಅದನ್ನು ನೋಡಿಕೊಳ್ಳುವಂತ ಉಸ್ತುವಾರಿ? ನಿನ್ನೆ ಕೂಡ ನಾನು ಹೋಗಿದ್ದೆ, ಮೊನ್ನೆ ಕೂಡ ಹೋಗಿದ್ದೆ. ಗವರ್ನರ್ ಅವರಿಗೆ ಅದರ ಫೋಟೋ ತೆಗೆದು ಕೂಡ ಕಳಿಸಿದ್ದೇನೆ, ವಿಡಿಯೋ ಮಾಡಿ. ನಾನು ಕನಿಷ್ಠ ನಾವು ಏನು ಹಣ್ಣಿನ ಗಿಡ ನೆಟ್ಟಿದ್ದೇವೆ, ಒಂದು ಗಿಡದಲ್ಲಿ 6 ಹಣ್ಣಾಗಿದೆ, 8 ತಿಂಗಳಲ್ಲಿ ಹಣ್ಣಾಗಿದೆ. ಅದನ್ನು ಕೂಡ ಗವರ್ನರ್ ಅವರಿಗೆ ನಾನು ಫೋಟೋ ತೆಗೆದು ಅದರ ವಿಡಿಯೋ ಮಾಡಿ ಕಳಿಸಿದ್ದೇನೆ. ತುಂಬ ಖುಷಿಯಾಗಿದೆ ಅವರಿಗೆ. ಇವತ್ತು ಏನವರು ಮಲ್ಟಿಪಲ್ ಮೀಟಿಂಗ್ಗೆ ಹೊರಡ್ತಾ ಇದ್ದಾರೆ. ಈಗ ಹಾಗೇನೆ ಸರ್, ನಾವೀಗ ಹಂಪನಕಟ್ಟೆಯಲ್ಲಿ ನೋಡಬೇಕಿದ್ರೆ, ಹಂಪನಕಟ್ಟೆಯಲ್ಲಿ ನೀವು ಹೇಳಿದ್ರಿ ಮೆಲಾಗ್ರಿಸಿಂದ ಹಿಡಿದು ಬಲ್ಮಠದವರೆಗೆ ನೀವು ಗಿಡ ಸುಮಾರು 10-12 ವರ್ಷಗಳ ಹಿಂದೆ ನೆಟ್ಟದ್ದು. 2007ರಲ್ಲಿ ಅದನ್ನ ಈ ರಸ್ತೆಯನ್ನು ಬಿಟ್ಟು ಕೊಟ್ಟಿದ್ರು. 20 ವರ್ಷಗಳ ಹಿಂದೆ. ಹೌದು, ಅರಣ್ಯ ಇಲಾಖೆಯವರ ದೊಡ್ಡ ಒಂದು ಬೆನ್ನೆಲುಬಾಗಿ ನನಗೆ ನಿಂತಿದ್ರು. ಅವರ ಸಹಾಯ ಸಹಕಾರದಿಂದ ನಾನು ಅದನ್ನು 2007ರಲ್ಲಿ ಬಲ್ಮಠ ಹಂಪನಕಟ್ಟೆ ಜ್ಯೋತಿ 2 ಬದಿಗಳಿಗೆ ಕೂಡ ಸಾಲು ಮರವನ್ನು ನೆಟ್ಟಿದ್ದು. ಅದಕ್ಕೆ ನಮ್ಮ ಲಯನ್ಸ್ನವರು ಕೂಡ ನೀರು ಕೊಟ್ಟಿದ್ದಾರೆ, ರೋಟರಿ ಅವರು ಕೂಡ ನೀರು ಕೊಟ್ಟಿದ್ದಾರೆ. ಈಗ ನೋಡಿ, ಬಹಳ ಚಂದದ ಒಂದು ಸಾಲು ಮರ ಇದೆ, ಹಸಿರೀಕರಣ ಇದೆ. ಇಲ್ಲಿ ವಾಯುವಿನ ಏನು ಸಮಸ್ಯೆ ಉಂಟು, ಮಾಲಿನ್ಯ, ಅದರ ಒಂದು ಪರಿಣಾಮ ಕೂಡ ಅದರಲ್ಲಿ ಕಂಡು ಬರ್ತಾವೆ. ಎಷ್ಟು ಗಿಡಗಳನ್ನು ನೆಟ್ಟಿದ್ದೀರಿ ಆಗ? 280 ಗಿಡಗಳು ಈಗ ಅಲ್ಲಿ ಉಳಿದಿದೆ. ಹೌದಾ? ಹೌದು. ಈಗ ನಾವು ಗಿಡ ನೆಡ್ತೇವೆ, ಹೌದು, ಇದು ಬರೀ ನಮ್ಮಿಂದ ಮಾಡುವ ಮಾತ್ರ ಪ್ರಯತ್ನ ಸಾಕಾಗುವಂಥದ್ದಲ್ಲ. ಖಂಡಿತ ಇಲ್ಲ. ಅದರಲ್ಲಿ ಆಚೆ ಈಚೆ ಇರುವಂತಹ ಬಿಲ್ಡಿಂಗ್ಗಳಾಗಿರ್ಬೋದು, ಅಂಗಡಿಗಳಾಗಿರ್ಬೋದು, ಅವರದ್ದು ಏನಾದರೂ ಉಪಕಾರ ಇದೆಯಾ ಸರ್ ಅದಕ್ಕೋಸ್ಕರ? ನಮ್ಮಂಥವ್ರು ಒಂದು ಗಿಡ ನೆಡಬೇಕಿದ್ರೆ ಅಥವಾ ಫಾರೆಸ್ಟ್ನವರು ಒಂದು ಗಿಡ ನೆಡಬೇಕಿದ್ರೆ ಅದು ಸಾರ್ವಜನಿಕರು ಅದನ್ನು ಪ್ರೀತಿ ಮಾಡಬೇಕು, ಅದನ್ನು ಗೌರವಿಸಬೇಕು. ಆಗ ಮಾತ್ರ ಅದು ಗಿಡ ಹೆಮ್ಮರವಾಗಿ ಬೆಳೆಯುವುದಕ್ಕೆ ಸಹಾಯ ಆಗುತ್ತೆ. ಅಥವಾ ಅಲ್ಲಿ ಯಾರು ನಮಗೆ ಬೇಡ, ಇವತ್ತು ಗಿಡ ನೆಡುವುದು ಬೇಡ ಅಂತ ಹೇಳಿ ತಕ್ಷಣ ತೆಗಿಬೇಕು ನಾವು, ಅಂದರೆ ಅಲ್ಲಿ ಪ್ರೀತಿ ಸಿಗುವುದಿಲ್ಲ. ಮರುದಿನದಿಂದ ಆ ಗಿಡಕ್ಕೆ ಹಾನಿ ಆಗತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ಎಲ್ಲರನ್ನ ಪ್ರೀತಿಯಲ್ಲಿ ವಿಶ್ವಾಸಕ್ಕೆ ತಗೊಂಡು ಅವರನ್ನೇ ಕರೆದು ಅವರ ಕೈಯಲ್ಲಿ ಗಿಡವನ್ನು ನಡೆಸಿದರೆ ಖಂಡಿತವಾಗಿ ಮುಂದಿನ ದಿನದಲ್ಲಿ ಅದು ಹೆಮ್ಮರವಾಗಿ ಬೆಳೀತದೆ. ಹಾಗಿದ್ರೆ ನೀರುಣಿಸುವ ಕೆಲಸ ಎಲ್ಲ ಮಾಡ್ತೀವಿ, ನೀರು ಹಾಕುವ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಜನ ಪ್ರೀತಿ ಕೊಡಬೇಕು ಅದಕ್ಕೆ. ಅಷ್ಟು ಜನ ಕೊಟ್ಟರೆ ಖಂಡಿತವಾಗಿ ಇಡೀ ಭೂಮಿಯನ್ನು ನಾವು ತಂಪು ಮಾಡಲಿಕ್ಕೆ ಆಗತ್ತೆ. ಅಂದರೆ ನೀವು ಅವರಿಗೆ ರಿಮೈಂಡರ್ ಕೊಡ್ತೀರಾ ಅಥವಾ ಅಲ್ಲಿ ಅವರಿಗೆ ಹೋಗಿ ಅವರೇ ನೀರು ಹಾಕ್ತಾರಾ, ಹೇಗೆ? ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಪ್ರತಿದಿನ ಅವರ ಆಫೀಸಿಂದಲೇ ಒಂದೊಂದು ಬಾಟಲಿ ನೀರು ತಂದು ಹಾಕ್ತಾರೆ, ನಮ್ಮನ್ನು ಕಾಯುವುದಿಲ್ಲ ಅವರು. ಪ್ರತಿದಿನ ಅವರಿಗೆ ನಿಜವಾಗಿ ಒಂದು ಆಫೀಸ್ ಅಂಗಡಿ ಅಂದರೆ ಒಬ್ಬರು ಏನಾದರೂ ಅಲ್ಲಿ ಕ್ಲೀನ್ ಮಾಡಲಿಕ್ಕೆ ಬರ್ತಾರೆ, ಅವರಿಂದ ನೀರು ಹಾಕಿಸ್ತಾರೆ, ಅಥವಾ ಅವರೇ ಬಂದು ಓನರ್ಸೇ ಬಂದು ನೀರು ಒಂದೊಂದು ಬಾಟ್ಲಿ ಹಾಕ್ತಾರೆ. ಕೆಲವು ಕಡೆ ನಾನು ಅದನ್ನು ನೋಡಿದ್ದೇನೆ, ಗಮನಿಸಿದ್ದೇನೆ, ತುಂಬ ಜನ ಪ್ರೀತಿ ಕೊಡ್ತಾರೆ. ಹಾಗೆಯೇ ನೀವು ಇತ್ತೀಚೆಗಷ್ಟೇ ಫ್ರೂಟ್ ಸಿಟಿ ಕಾನ್ಸೆಪ್ಟ್ ಹಿಡ್ಕೊಂಡು ನೀವು ಕೆಲಸ ಮಾಡಿದ್ರಿ ನಗರ ಪಾಲಿಕೆಯೊಂದಿಗೆ ಅಂತ ನಾನು ಕೇಳಿದೆ ಸರ್. ಈಗ ಫ್ರೂಟ್ ಸಿಟಿ ಕಾನ್ಸೆಪ್ಟನ್ನು ಎಲ್ಲಿಂದ ನೀವು ಪ್ರಾರಂಭಿಸಿದ್ರಿ? ಮಂಗಳೂರನ್ನು ಹಣ್ಣುಗಳ ನಗರ ಮಾಡಬೇಕು ಅನ್ನುವಂಥದ್ದು ನಂದು ತುಂಬ ಒಂದು ವರ್ಷದಿಂದ ನಾನು ಕನಸು ಕಾಣ್ತಾ ಇದ್ದೆ. ಈಗಾಗಲೇ 2-3 ವರ್ಷದ ಮೊದಲಿಂದ ನಾವೊಂದು ಹಣ್ಣಿನ ನಗರಕ್ಕೆ ಪೂರಕವಾಗಿ ನಾವು ಏನು ಮಾಡ್ಬೋದು, ಹೇಗೆ ಮಾಡ್ಬೋದು, ಜನ ಇದನ್ನು ಪ್ರೀತಿ ಮಾಡ್ತಾರಾ ಇಲ್ವಾ ಅನ್ನುವಂಥ ಒಂದು ಕಾರಣಕ್ಕೆ 20 ಗಿಡಗಳನ್ನು ಇಲ್ಲಿ ನೆಟ್ಟಿದ್ದೇವೆ ನಮ್ಮ ಹಂಪನಕಟ್ಟೆ ವ್ಯಾಪ್ತಿಯಲ್ಲಿ. ಸಾಧಾರಣವಾಗಿ 20 ಗಿಡದಲ್ಲಿ 17 ಗಿಡದಲ್ಲಿ ಈಗಾಗಲೇ ಹಣ್ಣಾಗಿದೆ. ಜನ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ತುಂಬ ಜನ ಹೇಳ್ತಾ ಇದ್ದಾರೆ, ನೀವು ಅಲ್ಲಿ ನೆಟ್ಟಿದ್ದೀರಿ, ನಮ್ಮ ಅಂಗಡಿ ಬಾಗಿಲಲ್ಲಿ ನೆಡಲಿಲ್ಲ, ಇಲ್ಲಿ ಕೂಡ ನೆಡಬೇಕು ಅನ್ನುವಂಥದ್ದನ್ನು. ಹೀಗೆ ಜನ ಪ್ರೀತಿ ಕೊಡ್ತಾ ಇದ್ದಾರೆ. ನಾವು ಇದನ್ನು ಜೈಪುರ ಹೇಗಿದೆ ಪಿಂಕ್ ಸಿಟಿ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿರುವಂಥದ್ದು, ಅದೇ ರೀತಿ ಮಂಗಳೂರನ್ನು ಹಣ್ಣುಗಳ ನಗರವನ್ನಾಗಿ ಮಾಡಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಜನ ಪೂರಕವಾಗಿ ಪ್ರೀತಿಯನ್ನು ಕೊಡಬೇಕು, ಎಲ್ಲರೂ ಅದನ್ನು ಒಂದು ಗೌರವದಿಂದ ಕಾಣಬೇಕು. ಮುಂದಿನ ದಿನದಲ್ಲಿ ಮಂಗಳೂರು ಕೂಡ ಒಂದು ಬ್ರ್ಯಾಂಡ್ ಮಂಗಳೂರು ಆಗಲಿಕ್ಕೆ ಕೂಡ ಈ ಹಣ್ಣುಗಳ ನಗರ ಪ್ರೇರಣೆ ಆಗುತ್ತೆ. ಇದಾಗಲಿ ನೀವು
5,000 ಗಿಡಗಳನ್ನು ನೆಡಬೇಕು ಅಂತ ನೀವು ಪ್ಲಾನ್ ಮಾಡಿದ್ದೀರಿ. ಅವಕಾಶ ಹೆಚ್ಚು ಸಿಕ್ಕಿದ್ರೆ ಲಕ್ಷಾಂತರ ಗಿಡಗಳನ್ನು ನಮಗೆ ನೆಡಲಿಕ್ಕೆ ಅವಕಾಶ ಇದೆ. ಆದರೂ ಸೀಮಿತ ಅವಕಾಶ ಇದ್ರೂ ಕೂಡ ನಾವು ಅದನ್ನು ನೆಡೋದಕ್ಕೆ ಪ್ರಾರಂಭ ಮಾಡಿ. ಸಮುದ್ರ ಬದಿಯಲ್ಲಿ ಅಥವಾ ನದಿಯ ಬದಿಯಲ್ಲಿ ನೆಡುವಂತಹ ಗಿಡಗಳ ಪ್ರಭೇದ ಬೇರೆ ರೀತಿ ಇರ್ತದೆ, ಸಿಟಿಯಲ್ಲಿ ನೆಡುವಂತಹ ಗಿಡಗಳ ಪ್ರಭೇದ ಬೇರೆ ರೀತಿ ಇರ್ತದೆ. ಈಗ ನೀವು ಸಮುದ್ರ ಬದಿಯಲ್ಲಿ ಅಥವಾ ನದಿಯ ಬದಿಯಲ್ಲಿ ಗಿಡಗಳನ್ನು ನೆಡುವಂತಹ ಏನಾದರೂ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದೀರಾ? ನದಿಯ ಬದಿಯಲ್ಲಿ ಅನ್ನುವಂಥದ್ದು ನಮಗೆ ನದಿ ಮತ್ತು ಸಮುದ್ರದ ಹಿನ್ನೀರಿನಲ್ಲಿ ಕಾಂಡ್ಲ ಅನ್ನುವಂಥ ಗಿಡಗಳನ್ನು ನೆಡಲಿಕ್ಕೆ ಆಗುತ್ತೆ. ಭೂಮಿಯ ಸವತ್ಯವನ್ನು ತಡೆಗಟ್ಟಲಿಕ್ಕೆ ಸಣ್ಣ ಸಣ್ಣ ಮೀನುಗಳು ಅಲ್ಲಿಂದ ವಂಶಾಭಿವೃದ್ಧಿ ಮಾಡಿಕೊಂಡು ಹೊಳೆ ಅಥವಾ ಸಮುದ್ರವನ್ನು ಸೇರುವಂಥದ್ದು. ಭೂಮಿಯ ಟೆಂಪ್ರೇಚರನ್ನು ಕಡಿಮೆ ಮಾಡೋದಕ್ಕೆ ಅತ್ಯಂತ ಸೂಕ್ತವಾದ ಮರ ಅಂದರೆ ಮ್ಯಾಂಗ್ರೋವ್. ಈ ಮ್ಯಾಂಗ್ರೋವನ್ನು ಹೆಚ್ಚು ಹೆಚ್ಚು ಬೆಳೀಬೇಕು ಅನ್ನುವಂಥದ್ದು ನಮ್ಮದು ಒಂದು ಚಿಂತನೆ ಇದೆ. ಅದಕ್ಕೆ ಅವಕಾಶ ಸಿಕ್ಕಿದರೆ ಖಂಡಿತವಾಗಿ ನಾವು ಬೆಳೀತೇವೆ. ನಗರದೊಳಗೆ ಇರುವಂಥದ್ದನ್ನು ನಾವು ನೋಡಬೇಕಿದ್ರೆ 3 ವಿಧದಲ್ಲಿ ನಾವು ವಿಂಗಡಣೆ ಮಾಡ್ತೇವೆ. ಒಂದು ಗಾಳಿಯ ವಾತಾವರಣವನ್ನು ಶುದ್ಧೀಕರಣ ಮಾಡುವಂಥದ್ದು, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಸಿಗುವಂಥದ್ದು, ಮತ್ತು ನಗರದ ಸೌಂದರ್ಯೀಕರಣ, ಅದಕ್ಕೆ ಹೂವಿನ ಗಿಡವನ್ನು ನೆಡುವಂಥದ್ದು. ಈ ವಿಚಾರವಾಗಿ ನಾವು ಅದರಲ್ಲಿ ತಲ್ಲೀನರಾಗಿರ್ತೇವೆ. ಹಣ್ಣುಗಳ ಗಿಡ ನೆಡ್ತೇವೆ, ಅದರಿಂದಾಗಿ ಪ್ರಾಣಿಗಳಿಗಿಂತ ಮನುಷ್ಯರೇ ಜಾಸ್ತಿ ಸ್ವಾರ್ಥಿಗಳಾಗುವಂತಹ ಸಂಭವ ಇದೆಯಾ? ಮನುಷ್ಯರು ಕೂಡ ಅದನ್ನು ಎಂಜಾಯ್ ಮಾಡ್ತಾರೆ, ಪ್ರಾಣಿಗಳು ಪಕ್ಷಿಗಳು ಕೂಡ, ಸಣ್ಣ ಪ್ರಾಣಿಗಳು ಮತ್ತು ಪಕ್ಷಿಗಳು ಕೂಡ ಎಂಜಾಯ್ ಮಾಡುತ್ತೆ. ಒಂದು. ಎರಡನೇ ವಿಚಾರ ಅಂತ ಕೇಳಿದರೆ, ನಗರದ ಒಳಗಿನ ನಮ್ಮ ಪೌರರಿಗೆ ಆರೋಗ್ಯವಾಗಿ ಕೂಡ ಅದು ಉಪಯೋಗಕ್ಕೆ ಬರ್ತಾರೆ. ಯಾಕಂತ ಕೇಳಿದರೆ, ನಾವು ಹೆಚ್ಚಿನ ಕಡೆ ನಾವು ಹಣ್ಣಿನ ಒಂದು ವಿಷಯವನ್ನು ನೋಡ್ತಾ ಇದ್ದೇವೆ. ಅಲ್ಲಿ ಈ ಕೆಮಿಕಲ್ ಹೊಡೆದ್ರು ಅಥವಾ ಬೇರೆ ಬೇರೆ ರೀತಿಯ ರಾಸಾಯನಿಕ ಸಿಂಪಡಣೆ ಮಾಡ್ತಾರೆ ಅನ್ನುವಂಥದ್ದು. ಹಣ್ಣುಗಳ ನಗರ ಅಂತ ಮಾಡಿದ ಮೇಲೆ ಇಲ್ಲಿ ಯಾವುದೇ ರಾಸಾಯನಿಕಗಳನ್ನು ಅದಕ್ಕೆ ಉಪಯೋಗ ಮಾಡ್ತಾ ಇಲ್ಲ. ಇಲ್ಲಿ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ 9 ಲಕ್ಷ ಜನ ಯಾರಿದ್ದಾರೆ, ಆ ಎಲ್ಲ ಜನರು ಕೂಡ ಅದರ ಪ್ರಯೋಜನವನ್ನು ಪಡೀಲಿಕ್ಕಾಗತ್ತೆ. ಅವರ ಆರೋಗ್ಯ ಕೂಡ ಅದರಲ್ಲಿ ವೃದ್ಧಿ ಆಗುತ್ತೆ. ಯಾವ ನಮೂನೆಯ ಹಣ್ಣುಗಳ ಮರಗಳನ್ನು ನೀವು ನೆಡ್ತೀರಿ ಸರ್? ಈಗ ಇಲ್ಲಿ DC ಅವರ ಮೊದಲು ನಮಗೆ ಒಂದು ಸೂಚನೆ ಇದೆ, ಅಪಾಯಕಾರಿ ಗಿಡಗಳನ್ನು ನಗರದೊಳಗೆ ನೆಡಬಾರ್ದು ಅನ್ನುವಂಥದ್ದು. ನಾವು ಸಣ್ಣ ಗಿಡಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಈಗ ಸಿಹಿ ನೆಲ್ಲಿಯ ಗಿಡ ಇದೆ, ಬಿಂಬುಳಿ ಇದೆ, ನಮಗೆ ದಾರೆ ಹುಳಿ ಅಂತ ಗಿಡಗಳಿದೆ, ಬೆಟ್ಟದ ನೆಲ್ಲಿ ಗಿಡಗಳಿದೆ, ಹೀಗೆ 100 ವಿಧದ ಗಿಡಗಳುಂಟು. ಅದನ್ನು ನಾವು ಹೆಚ್ಚಾಗಿ ಸಿಟಿಯೊಳಗೆ ನೆಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಹೇಗೆ ನೀವು ಆಯ್ಕೆ ಮಾಡ್ತೀರಿ? ಎಲ್ಲಿಂದ ತರಿಸ್ತೀರಿ ಈ ಗಿಡಗಳನ್ನೆಲ್ಲ? ನಾವು ಪ್ರಥಮವಾಗಿ ಆದ್ಯತೆ ಕೊಡುವಂಥದ್ದು ಸರ್ಕಾರಿ ನರ್ಸರಿಗೆ. ಅರಣ್ಯ ಇಲಾಖೆಯಲ್ಲಿ ಯಾವ ಗಿಡಗಳು ನಮಗೆ ಅವೈಲೇಬಲ್ ಉಂಟು ಆ ಗಿಡವನ್ನು ತಂದು ಬೆಳೆಸುವಂಥದ್ದು. ಅದು ಇಲ್ಲ ಅಂತ ಹೇಳಿದರೆ ಮಾತ್ರ ನಾವು ಹೊರಗಡೆಯಿಂದ ಪ್ರೈವೇಟ್ ನರ್ಸರಿಯಲ್ಲಿ ತಂದು ನಾವು ಗಿಡಗಳನ್ನು ನೆಟ್ಟು ಸಾಕು. ಪ್ರೈವೇಟ್ ನರ್ಸರಿಗಳಿಂದಲೇ ನೀವು ಹೆಚ್ಚಾಗಿ ತರಿಸ್ಲಿಕ್ಕೆ ಆಗ್ತದೆ. ನಾವು ಸರ್ಕಾರದ ನರ್ಸರಿಯಲ್ಲಿ ಇಲ್ಲದೇ ಇದ್ದ ಪಕ್ಷದಲ್ಲಿ ನಾವು ಹೊರಗಡೆಯಿಂದ ತರಲಿಕ್ಕೆ ಆಗ್ತದೆ. ಇದರಲ್ಲಿ ನಗರ ಪಾಲಿಕೆ ಆಗಿರ್ಬೋದು ಅಥವಾ ಅರಣ್ಯ ಇಲಾಖೆಯವ್ರದ್ದು ಎಷ್ಟು ಸಹಕಾರ ಇದೆ? ಇಲಾಖೆ ನನ್ನ ಈ 39 ವರ್ಷ ನಾನು ಏನು ಕೆಲಸ ಮಾಡಿದ್ದೇನೆ, ಇದರಿಂದ 39 ವರ್ಷದಿಂದ ಕೂಡ ಈ ಅರಣ್ಯ ಇಲಾಖೆ ನನ್ನ ಬೆನ್ನೆಲುಬಾಗಿ ನಿಂತಿದೆ. ನನಗೆ ದೊಡ್ಡ ಒಂದು ಶಕ್ತಿಯನ್ನು ಕೊಟ್ಟಿರುವಂಥದ್ದು ಅರಣ್ಯ ಇಲಾಖೆ. ನಮಗೆ ಅದು ಬಹಳ ಒಂದು ಖುಷಿಯ ವಿಚಾರ. ಎಲ್ಲ ಆಫೀಸರ್ಸ್ ಕೂಡ ಒಂದಷ್ಟು ಖುಷಿ ಇದೆ. ಉಳ್ಳಾಡ್ರೆ ಬನ್ನಿ, ಏನು ಗಿಡ ಬೇಕು ಈ ವರ್ಷ ನಿಮಗೆ, ಅಲ್ಲಿ ಹೊಯ್ಗೆ ಬಜಾರಿಗೆ ಹೋಗಿ ಲಿಸ್ಟ್ ಮಾಡಿಕೊಂಡು ಬನ್ನಿ, ಇಲ್ಲಿಂದ ಗಿಡ ಪಡ್ಕೊಂಡು ಹೋಗಿ ಅನ್ನುವಂಥ ಇಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೆ. ಹೌದು, ಎಷ್ಟು ಗಿಡಗಳನ್ನು ನೆಟ್ಟರು ಕೂಡ ಸರ್. ಈಗ ರಸ್ತೆ ಅಗಲೀಕರಣ ಅಂತಲೇ ಹೇಳಿದ್ರಿ ನೀವು. ಈಗ ಕರೆಂಟ್ ಕಂಬಕ್ಕೆ ತಾಗ್ತದೆ ಅಂತ ಹೇಳಿ ಕಟ್ ಮಾಡ್ತಾರೆ, ದನ ಕರುಗಳು ಆಚೆ ಈಚೆ ಹೋಗುವಾಗ ತೊಂದರೆ ಕೊಡ್ತವೆ, ಹಾಳು ಮಾಡ್ತವೆ, ಕಿಡಿಗೇಡಿಗಳು ಹಾಳು ಮಾಡ್ತಾರೆ. ಅಂತ ಹೊತ್ತಲ್ಲಿ ನಮಗೆ ಹಾಳಾಗ್ತಾ ಇದೆ ಇಲ್ಲ ಅಂತ ಹೇಳಿ ಒಂದು ಮನಸ್ಸಿಗೆ ನಮಗೆ ಬೇಜಾರು ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಯಾವುದೇ ವಿದ್ಯುತ್ ಇಲ್ಲ. ಎರಡನೇದಾಗಿ ಈಗಿನ ಅಗಲೀಕರಣ ಅಂದರೆ ಈಗಿನ ಅಭಿವೃದ್ಧಿಯ ವೇಗ ಹೇಗಿದೆ ಅಂತ ಹೇಳಿದರೆ, ಒಮ್ಮೆ ಅಗಲೀಕರಣ ಆಗಿ ಇನ್ನೂ 4 ವರ್ಷ 5 ವರ್ಷದಲ್ಲಿ ಇನ್ನೊಮ್ಮೆ ಅಗಲೀಕರಣ ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ಡಿವೈಡರನ್ನು ಹೆಚ್ಚಾಗಿ ಉಪಯೋಗ ಮಾಡ್ತೇವೆ. ಅಥವಾ ಬದಿಯಲ್ಲಿರ್ತಕ್ಕಂಥ ಯಾವುದಾದ್ರೂ ಶಾಲೆ ಅಥವಾ ಮನೆಗಳಲ್ಲಿ ನಾವು ಅದರ ಪರ್ಮಿಷನನ್ನು ತಗೊಂಡು ಅಲ್ಲಿ ಗಿಡಗಳನ್ನು ನೆಟ್ಟು ಸಾಕ್ತಾ ಇದ್ದೇವೆ. ಈ ಮಾರ್ಗದ ಎರಡೂ ಬದಿಗಳಲ್ಲಿ ಗಿಡಗಳನ್ನು ನೆಡುವುದಕ್ಕೆ ನಾವೀಗ ಮುಂದಾಗ್ತಾ ಇಲ್ಲ. ಡಿವೈಡ್ ಆದರೆ ನಮಗೆ ತುಂಬ ಖುಷಿ. ಒಂದು 50 ವರ್ಷ ಉಳಿತದೆ. ಹೌದು. ಈಗ ಅಂತಂದ್ರಲ್ಲಿ ಈಗ ಮಿಯಾವಾಕಿ ಫಾರೆಸ್ಟ್ ಅಂತ ಹೇಳ್ತಾರಲ್ಲ ಸರ್. ಹೌದು, ಮಿಯಾವಾಕಿ ಫಾರೆಸ್ಟ್. ಹೌದು, ಅದರ ಬಗ್ಗೆ ನೀವೇನು ಹೇಳ್ತೀರಿ? ಒಳ್ಳೆ ವಿಚಾರ. ಅದು ಸಿಟಿಯ ಒಳಗಡೆ ಇರುವಂಥದ್ದು. ಅದು ಸಿಟಿಯ ನಗರ ಪ್ರದೇಶದೊಳಗೆ ಬೇಕೇ ಬೇಕು ಅಂಥದ್ದು. 2-2.5-3 ಸೆನ್ಸಿನ ಒಳಗಡೆ ಅಷ್ಟು ಜಾಗ ಸಿಕ್ಕಿದ್ರೆ ಮಿಯಾವಾಕಿ ಫಾರೆಸ್ಟನ್ನು ಪ್ರಾರಂಭ ಮಾಡಲಿಕ್ಕೆ ಆಗುತ್ತೆ. ನೆಟ್ಟು ಭಾಳ ಚೆಂದ ಬರುತ್ತೆ.
ನಗರದೊಳಗಿನ ಕಲುಷಿತ ಏನು ಗಾಳಿ ಇದೆ ಅದನ್ನು ಶುದ್ಧೀಕರಿಸುವುದಕ್ಕೆ ನಮಗೆ ತುಂಬ ಸಹಾಯ ಮಾಡುತ್ತೆ. ಎಷ್ಟು ಗಿಡಗಳನ್ನು ನೆಡ್ಬೋದು? ಒಂದು 2.5-3 ಸೆನ್ಸಲ್ಲಿ? ಅದು ಬಹಳ ಹತ್ತಿರ ನೆಡುವಂಥದ್ದು. ತುಂಬ ಗಿಡಗಳನ್ನು ನೆಡಲಿಕ್ಕೆ ಆಗುತ್ತೆ, ಅದರಲ್ಲಿ ತುಂಬ ಗಿಡಗಳನ್ನು ನೆಡಲಿಕ್ಕೆ ಆಗುತ್ತೆ, ಹತ್ತಿರ ನೆಡಲಿಕ್ಕೆ. ಹೌದು. ಈಗ ನಾವೀಗ ಗಿಡ ನೆಟ್ಟಿರುವಂತಹ ಒಂದು ಈ ಪರಿಣಾಮ, ನಾವೀಗ ವಾಯುಮಾಲಿನ್ಯ ಅಂತಲೇ ಹೇಳ್ಬೋದು. ಈಗ ಅದರ ಪರಿಣಾಮ ಡಿಫ್ರೆನ್ಸ್ ಗೊತ್ತಾಗಿದೆ ನಮಗೆ? ಅದರದ್ದೇನಾದರೂ ಅಧ್ಯಯನ ನಡೆದಿದೆ ಸರ್? ಕೆಲವೊಂದು ಪ್ರದೇಶದಲ್ಲಿ ಮರಗಳ ಸಂಖ್ಯೆ ಕ್ಷೀಣ ಉಂಟು, ಅಂಥ ಜಾಗದಲ್ಲಿ ಇದರ ಪರಿಣಾಮ ಜಾಸ್ತಿ ಉಂಟು. ನಗರದೊಳಗಡೆ ನೋಡಿದರೆ ಈಗ ಹೆಚ್ಚಿನ ಜಾಗದಲ್ಲಿ ಇರತಕ್ಕಂಥ ದೊಡ್ಡ ದೊಡ್ಡ ಮರಗಳೆಲ್ಲ ಕಣ್ಮರೆಯಾಗಿದೆ. ಈಗ ಇರುವಂಥದ್ದು ನಾವು ನೋಡ್ತೇವೆ ಬಲ್ಮಠ, ಜ್ಯೋತಿ, ಹಂಪನಕಟ್ಟದಲ್ಲಿ ಮಾತ್ರ ನಮಗೆ ಈ ಮರಗಳು ಸಾಲ್ಮರ ಆಗಿ ಕಾಣ್ತಾ ಉಂಟು. ಆದರೆ ಉಳಿದ ಕಡೆ ಅದರ ಪೊಲ್ಯೂಷನ್ ತುಂಬ ಉಂಟು. ಯಾಕಂತೇಳಿದರೆ ವಾಹನಗಳ ಸಂಖ್ಯೆ ಜಾಸ್ತಿ ಇದೆ, ಅದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ನಮಗೆ ಪೊಲ್ಯೂಷನ್ ಆಗಲಿಕ್ಕೆ ಸಾಧ್ಯತೆ ಉಂಟು. ಮರಗಳು ಬೆಳೆಸಬೇಕನ್ನುವಂಥ ನಮ್ಮ ಚಿಂತನೆ. ಅದು ಕಡಿಮೆ ಆಗಬೇಕಿದ್ರೆ ಮರಗಳು ಹೆಚ್ಚಲ್ಲಿ ಉಟ್ಕೊಳ್ಬೇಕು, ಬೆಳೆಯಬೇಕು. ಈಗ ದಕ್ಷಿಣ ಕನ್ನಡ ಅಲ್ಲದೆ ಬೇರೆ ಯಾವ ಕಡೆ ನೀವು ಈಗ 7-8 ಜಿಲ್ಲೆಗಳು ಅಂತ ಹೇಳಿದ್ರಿ, ಯಾವ ಜಿಲ್ಲೆಗಳಲ್ಲಿ ನೀವು ಕಾರ್ಯನಿರ್ವಹಿಸಿ? ಹರಿಹರದಲ್ಲಿ ನಾನು ಮಾಡಿದ್ದೇನೆ. ಹರಿಹರ, ದಾವಣಗೆರೆ, ಹಾಸನ, ಮೈಸೂರು, ಬೆಂಗಳೂರು, ಉಡುಪಿಯಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಮಾಡಿದ್ದೇವೆ. ನಾವು ಕೋಟೇಶ್ವರದವರೆಗೆ ಗಿಡ ನೆಟ್ಟಿದ್ದೇವೆ ಒಳಗಡೆ, ಶಾಲೆಯಲ್ಲೆಲ್ಲ. ಹೀಗೆ ಬೇರೆ ಬೇರೆ ಕಡೆಯಲ್ಲಿ ನಮಗೆ ಅವಕಾಶಗಳು ಸಿಗ್ತಾ ಉಂಟು. ಈಗ ಹೆಚ್ಚು ಜನರಿಗೆ ಬೇಡಿಕೆ ಉಂಟು, ಅಂದರೆ ಜನರಿಗೆ ಕೂಡ ಇದರ ಪರಿಣಾಮ ಗೊತ್ತಾಗಿದೆ. ಈ ಟೆಂಪ್ರೇಚರ್ ಅನ್ನುವಂಥದ್ದು ಅಥವಾ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದು, ಅಂತರ್ಜಲವನ್ನು ಹೆಚ್ಚು ಮಾಡೋದಕ್ಕೆ, ಹೀಗೆ ಬೇರೆ ಬೇರೆ ವಿಷಯದಲ್ಲಿ ಜನರು ಹೇಳ್ತಾರೆ ಈಗ ಗಿಡಗಳು ಮರಗಳು ಆಗಬೇಕು, ಅದು ಅಗತ್ಯ ಉಂಟು ಈ ಭೂಮಿಗೆ ಅನ್ನುವಂಥದ್ದು. ನಾವು ಕೊಡೋಕ್ಕೆ ಅದಕ್ಕೆ ಸ್ಪಂದಿಸ್ತೇವೆ. ಅವ್ರು ಹೇಳ್ತಾರೆ ಬನ್ನಿ ಒಮ್ಮೆ ಬಂದು ಜಾಗ ನೋಡ್ಕೊಂಡು ಹೋಗಿ ಅನ್ನುವಂಥದ್ದು. ಹೋಗ್ಬೋದು, ನಾವು ನೋಡ್ಬೋದು. ಹೌದು. ಈಗ ಉಳಿದ ಜಿಲ್ಲೆಗಳನ್ನು ಕಂಪೇರ್ ಮಾಡಿದರೆ ಈಗ ನನಗೆ ಅನ್ನಿಸ್ತದೆ ಮಂಗಳೂರೇ ಸ್ವಲ್ಪ ಜಾಸ್ತಿ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇರುವಂತಹ ಪ್ರದೇಶ ಅಂತ ಅನ್ನಿಸ್ತಾ ಇದೆ. ನೀವು ಏನು ಹೇಳ್ತೀರಿ? ನಿಜವಾಗಿ ನಮ್ಮ ಮಂಗಳೂರನ್ನು ನಾವು ಗುರುತು ಮಾಡಬೇಕಿದ್ರೆ ಅತಿ ವೇಗವಾಗಿ ಬೆಳೆಯುವಂಥ ಒಂದು ನಗರ ಇದು. ತುಂಬ ಜನ ಇಲ್ಲಿ ವಿದ್ಯಾವಂತರಿದ್ದಾರೆ. ಜನ ತುಂಬ ಅಂದರೆ ಡೆವಲಪ್ಮೆಂಟ್ ಬೇಕು, 100ಕ್ಕೆ 100 ಬೇಕು ಅಂತ ಎಲ್ಲ ಜನ ಹೇಳ್ತಾರೆ. ಆದರೆ ಪ್ರಕೃತಿಯನ್ನು ಪೂರಕವಾಗಿ ಅದನ್ನು ಪ್ರೀತಿ ಮಾಡಿಕೊಂಡೇ ಮುಂದಕ್ಕೆ ಹೋಗಬೇಕು ಅನ್ನುವಂಥದ್ದು ಕೂಡ ಜನರಲ್ಲಿ ಚಿಂತನೆ ಬೆಳೀತಾ ಉಂಟು. ಆ ಮರಗಳಿಗೆ ಹೇಗೆ ಪ್ರಾಶಸ್ತ್ಯ ಕೊಡಬೇಕು, ಮರಗಳನ್ನು ಹೇಗೆ ಉಳಿಸಬೇಕು, ಅಥವಾ ಇಲ್ಲದೆ ಪಕ್ಷದಲ್ಲಿ ಎಲ್ಲಿ ಗಿಡಗಳನ್ನು ನೆಡಬೇಕು, ಇದು ಜನರಿಗೆ ಈಗ ಅರಿವಾಗಿದೆ. ಜನ ಕರೀತಾರೆ, ಇಲ್ಲಿ ಕೂಡ ಗಿಡ ನೆಡಬೇಕು, ಇಲ್ಲಿ ಕೂಡ ಹಸಿರೀಕರಣ ಆಗಬೇಕು ಅನ್ನುವಂಥದ್ದನ್ನು ಜನ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ. ಹಾಗೆ ನೀವು ಆಗ ಮಾತಾಡ್ತಿರುವಾಗೆ ಹೇಳಿದ್ರಿ, ಈಗ ಕೆಲವೊಂದು ಕಡೆ ನಾವು ಗಿಡ ನೆಟ್ಟಿದ್ದೆವು, ಆದರೆ ಕೂಡ ಅವರ ಸ್ವಾರ್ಥಕ್ಕೋಸ್ಕರ ಆ ಮರಗಳನ್ನು ಹಾಳು ಮಾಡಿದ್ದಾರೆ ಅಂತ. ಹೌದು, ಅದೇ ನಾವು ಆಗ ನಾನು ಹೇಳಿದಾಗೆ ನಾವು ನೆಡ್ತಾ ಹೊರಬೇಕಿದ್ರೆ ಎಲ್ಲಿ ಜನ ಬೇಡ ಅನ್ನುವಂಥದ್ದನ್ನು ನಾವು ಕೇಳ್ತೇವೆ. ನಿಮಗೆ ಈ ಮರ ಬೇಕಾ, ಇಲ್ಲಿ ಏನು ತೊಂದರೆ ಆಗತ್ತಾ ಅನ್ನುವಂಥದ್ದು. ಆಗಲೇ ಅವ್ರು ಹೇಳಿದರೆ ಖಂಡಿತ ನಾವು ಅದನ್ನು ತೆಗಿತೇವೆ, ಅಲ್ಲಿ ಗಿಡಗಳನ್ನು ನೆಡುವುದಿಲ್ಲ. ಅಂದರೆ ಜನರ ಪ್ರೀತಿಗೆ ಅನುಗುಣವಾಗಿ ಆ ಮರ ಗಿಡ ಹೆಮ್ಮರವಾಗಿ ಬೆಳಿಬೇಕು. ಇಲ್ಲ ಅಂತ ಹೇಳಿದರೆ ಆ ಮರ ಅಲ್ಲಿಂದ ಸತ್ತು ಹೋಗುತ್ತೆ. ಖಂಡಿತವಾಗಿ ಅದಕ್ಕೆ ವಿರೋಧ ಬಂದರೆ ಅದು ಖಂಡಿತವಾಗಿ ಸಾಯ್ತದೆ. ಹಾಗೆ ನೋಡಿದರೆ ಈಗ ಸಾಲು ಮರದ ತಿಮ್ಮಕ್ಕ ಎಷ್ಟು ಪ್ರೇರೇಪಣೆ ಕೊಟ್ಟಿದ್ದಾರೆ ನಿಮಗೆ? ತುಂಬ ಪ್ರೇರಣೆ ಕೊಟ್ಟಿದ್ದಾರೆ. ಮಂಗಳೂರಿಗೆ ಹಲವಾರು ಸಲ ಬಂದಾಗ ಕೂಡ ನಾವು ಅವರನ್ನು ಭೇಟಿಯಾಗಿದ್ದೇವೆ. ತುಂಬ ಪ್ರೀತಿ ಕೊಟ್ಟಿದ್ದಾರೆ. ನಿಮ್ಮ ಕಾರ್ಯವನ್ನು ನೀವು ಮುಂದುವರಿಸಬೇಕು, ಯಾರು ಹೇಳಿದರೂ ನಿಲ್ಲಿಸಬಾರ್ದು ಅನ್ನುವಂಥದ್ದು ನಾನು ಕೇಳಿದ್ದೇನೆ. ಅದೇ ನೀವು ಈಗ ಶಿಕ್ಷಕಿಯಾಗಿರತಕ್ಕಂಥ ಶಾಲೆ LSS ಅಲ್ಲಿ ಕೂಡ ನಾನು 2 ಬಾರಿ ಅವರು ಬಂದಾಗ ಕೂಡ ನಾನು ಬಂದಿದ್ದೇನೆ. ಸುಕ್ರಜ್ಜಿ ಬಂದಾಗ ಕೂಡ ನಾನು ಅಲ್ಲಿಗೆ ಬಂದಿದ್ದೆ. ಅವರು ಕೂಡ ನನಗೊಂದು ಪ್ರೇರಣೆಯಾಗಿ ಇದ್ದಾರೆ. ನಾನು ಬೆಂಗಳೂರಲ್ಲಿ 2 ಜಾಗಕ್ಕೆ ಅವರ ಉದ್ಯಾನಕ್ಕೆ ಹೋಗಿದ್ದೇನೆ. ತುಂಬ ಮರಗಳು ಇದೆ, ಅಲ್ಲಿ ಬೆಳೆಸಿದ್ದಾರೆ ಫಾರೆಸ್ಟ್ನವರು. ಒಳ್ಳೆ ಚೆನ್ನಾಗಿ ಹಸಿರೀಕರಣ ಆಗಿದೆ. ಹೌದು, ಜನತೆಗೆ ನೋಡುವಂಥದ್ದು ಒಂದು ಪ್ರೇರಣಾದಾಯಕ. ಹೌದು. ಇಷ್ಟು ವರ್ಷದ ನಿಮ್ಮ ಕೆಲಸದಲ್ಲಿ ಏನಾದರೂ ಮರೆಯಲಾಗದಂತಹ ಏನಾದರೂ ಘಟನೆಗಳು? ನನಗೆ ಪ್ರಕೃತಿಯಲ್ಲಿ ಗಿಡ ನೆಡುವಂಥದ್ದು ಅಂದರೆ ತುಂಬ ಖುಷಿಯ ವಿಚಾರ. ಎಲ್ಲ ಗಿಡಗಳನ್ನು ನಾನು ಹೆಚ್ಚಾಗಿ ನೆಟ್ಟಿದ್ದೇನೆ. ಆದರೆ ನಮ್ಮದೇ ಲಯನ್ಸ್ ಕ್ಲಬ್ 317Dಯ ಗವರ್ನರ್ ಆಗಿದ್ದಂಥ KC ಪ್ರಭುಗಳು 14 ವರ್ಷಕ್ಕೆ ಮೊದಲು ನನಗೆ ಗಿಡಗಳನ್ನು ನೆಡಬೇಕು ಅನ್ನುವಂಥದ್ದನ್ನು ಹೇಳಿದರು. ಆಗ ನಾನು ಅವರಿಗೆ ಹೇಳಿದ ವಿಷಯ ಏನಂತ ಕೇಳಿದರೆ, ಕದಂಬ ಗಿಡಗಳನ್ನು ನನ್ನ ಕೈ ಕೊಡಿ, ನಾನು ಆ ಗಿಡಗಳನ್ನು ನೆಡ್ತೇನೆ ಅನ್ನೋದು.
ಇಡೀ ಉಡುಪಿ ಮತ್ತು ಮಂಗಳೂರಿಗೆ 2 ಜಿಲ್ಲೆಗೆ ಕೂಡ ಕದಂಬ ಗಿಡವನ್ನು ಪರಿಚಯ ಮಾಡಿದ್ದು ನನಗೆ ಬಹಳ ದೊಡ್ಡ ಒಂದು ಪುಣ್ಯ. ಯಾಕಂತ ಹೇಳಿದರೆ ಕದಂಬ ಗಿಡವನ್ನು ನಾನು ಆಗ ಆ ಹೊತ್ತಿಗೆ ನಾನು ಅಧ್ಯಯನ ಮಾಡ್ತಾ ಇದ್ದೆ. ಆ ಗಿಡವನ್ನೇ ಇಡೀ ನಮ್ಮ ಜಿಲ್ಲೆಗೆ ನೆಡಬೇಕು ಅನ್ನುವಂಥದ್ದು ನಾನು KC ಪ್ರಭುಗಳ ಹತ್ರ ಹೇಳಿದ್ದೆ. ಆಗ ಅವರು ನನಗೆ ಬ್ರಹ್ಮಾವರದ ಕರ್ಜೆಯಿಂದ 900 ಗಿಡಗಳನ್ನು ತಂದು ನನ್ನ ಕೈ ಕೊಟ್ಟಿದ್ದರು. ಇಡೀ ಮಂಗಳೂರಲ್ಲಿ ನಾವು ಪಾರ್ಕ್, ದೇವಸ್ಥಾನ, ಮಂದಿರ, ಶಾಲೆಯಲ್ಲಿ ನೆಟ್ಟು ಅದನ್ನು ಜನರಿಗೆ ಪ್ರೇರಣೆ ಕೊಟ್ಟಿದ್ದೇವೆ ಮತ್ತು ಅದರ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ದೇವೆ. ಈ ಕದಂಬ ಅನ್ನುವಂಥದ್ದು ಏನು, ಯಾಕೆ, ಹೇಗೆ ಬೆಳೀತದೆ, ಎಷ್ಟು ವರ್ಷ ಬೆಳೀತದೆ, ಏನು ಕಾಯಾಗತ್ತೆ, ಅದರ ಎಲೆಗಳು ಎಷ್ಟು ದೊಡ್ಡದಿದೆ, ಅದರ ಚಿಗುರಿಂದ ಏನು ಪ್ರಯೋಜನ, ಹೀಗೆ ಬೇರೆ ಬೇರೆ ರೀತಿಯ ಪ್ರಯೋಜನಗಳು ಆ ಮರದಿಂದ ಉಂಟು ಸಮಾಜಕ್ಕೆ, ಪ್ರಕೃತಿಗೆ. ಅದಕ್ಕೋಸ್ಕರ ನಾನು ಆ ಒಂದು ಘಟನೆ, ಆ ಒಂದು ದಿನವನ್ನು ನಾನು ಮರೆಯುವುದಿಲ್ಲ. ಕದಂಬ ಅನ್ನುವಂಥದ್ದು ನನ್ನ ಜೀವನದಲ್ಲಿ ದೊಡ್ಡ ಒಂದು ಪ್ರೇರಣೆಯನ್ನು ಕೊಟ್ಟಿದೆ. ಏನು ವಿಶೇಷತೆ ಕದಂಬ ಗಿಡದಲ್ಲಿ 3 ರಿಂದ 4 ವರ್ಷದ ನಂತರ, ನೆಟ್ಟು 4 ವರ್ಷದ ನಂತರ ಒಂದು ಮರಕ್ಕೆ ಸಾಧಾರಣ 100 ರಿಂದ 150 ಬಟರ್ಫ್ಲೈಗಳು ಬರುತ್ತೆ ಅದರ ಹಣ್ಣು ಆಗುವಾಗ. ಅದರಲ್ಲಿ ಕೂಡ ಒಂದು ವಿಶೇಷತೆ ಏನು ಅಂತ ಕೇಳಿದರೆ, ಆ ಹಣ್ಣು ಆಗುವಾಗ ಅದರಲ್ಲಿ ಹೊರಗಿನ ಭಾಗದಲ್ಲಿ ಮುಳ್ಳು ಥರ ಒಂದು ಬೇರೆ ರೀತಿಯ ರಚನೆ ಇರುತ್ತೆ. ಆ ರಚನೆ ಯಾವಾಗ ನೆಲಕ್ಕೆ ಉದುರಿ ಬೀಳತ್ತೆ ಆಗ ಎಲ್ಲ ಬಟರ್ಫ್ಲೈಗಳು ಕೂಡ ಕಣ್ಮರೆ ಆಗುತ್ತೆ. ಅದೊಂದು ಬಹಳ ಒಂದು ವಿಚಿತ್ರ ಘಟನೆ, ಅದು ಆ ಸಂದರ್ಭ ಕೂಡ. ಆ ಹೊತ್ತಿಗೆ ಮಾತ್ರ ಅಲ್ಲಿ ಚಿಟ್ಟೆಗಳು ಬರುತ್ತೆ. ಅದು ಯಾವ ಜಾತಿಯ ಚಿಟ್ಟೆಗಳು ಮತ್ತು ಎಲ್ಲಿಂದ ಬರುತ್ತೆ ಅನ್ನುವಂಥದ್ದು ಯಾರಿಗೂ ಗೊತ್ತಿರುವುದಿಲ್ಲ. ಎಲ್ಲ ಮರದಲ್ಲಿ ಕೂಡ 100 ಚಿಟ್ಟೆಗಳು ರಾರಾಜಿಸ್ತಾ ಇರುತ್ತೆ. ಯಾಕೆ ಆ ಗಿಡಗಳನ್ನೇ ನಾವು ಇಲ್ಲಿ ಮಂಗಳೂರು ಸಿಟಿಯಲ್ಲಿ ನೆಡಬಾರ್ದು? ಕೆಲವೊಂದು ಜಾಗದಲ್ಲಿ ನೆಟ್ಟಿದ್ದೇವೆ, ಆದರೆ ಅದು ಬಹಳ ದೊಡ್ಡ ಮರ. ಅದು ಅದರ ಒಂದು ಗೆಲ್ಲು 43 ಫೀಟ್ ಉದ್ದ ಬರುತ್ತೆ. ಅಷ್ಟು ಫೀಟ್ ಉದ್ದದ ಗೆಲ್ಲು ಬರೋದಕ್ಕೆ ಮಂಗಳೂರಿನಲ್ಲಿ ಅವಕಾಶಗಳಿಲ್ಲ ರಸ್ತೆ ಬದಿಯಲ್ಲಿ. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ದೂರದ ಜಾಗದಲ್ಲಿ, ತುಂಬ ಅಗಲ ಇರತಕ್ಕಂಥ ಜಾಗದಲ್ಲಿ ನಾವು ನೆಡ್ತಾ ಇದ್ದೀವಿ. ಹೈವೇಲಿ ನೆಟ್ಟಿದ್ದೇವೆ ನಾವು 2020ರಲ್ಲಿ 680 ಗಿಡಗಳನ್ನು, ಕದಂಬ ಗಿಡಗಳನ್ನು ಡಾಕ್ಟರ್ ಗಿಟ್ ಪ್ರಕಾಶ್ ಅವರು ಗವರ್ನರ್ ಆಗಿದ್ದಾಗ ನಂತೂರಿಂದ ತಲಪಾಡಿವರೆಗೆ ಗಿಡ ನೆಡಬೇಕಿದ್ರೆ ನಮ್ಮ ಮಾನ್ಯ ಗೌರವಾನ್ವಿತ ನಮ್ಮ ಶ್ರೀಧರ್ ಸರ್ ಅವರು ಅರೇಂಜರ್ ಇದ್ದರು. ಆಗ ನಮಗೆ 2460 ಗಿಡಗಳನ್ನು ನಮಗೆ ಕೊಟ್ಟಿದ್ದರು ನೆಡಲಿಕ್ಕೆ. ಅವರೇ ಅದನ್ನು ಯೋಜನೆಯನ್ನು ನಮ್ಮ ಅರಣ್ಯ ಇಲಾಖೆಯ ಜೊತೆಗೂಡಿ ನಾವು ಯೋಜನೆಯನ್ನು ಮಾಡಿದ್ವಿ. ಆಗ 600 ಚಿಲ್ಲರೆ ಗಿಡ ಕದಂಬವನ್ನು ಹಾಕಿದ್ದೇವೆ. ಈಗ ನೋಡ್ಬೋದು ಹೆಮ್ಮರವಾಗಿ ಉಂಟು. ಭೂಮಿಗೆ ಹೆಚ್ಚು ತಂಪು ಕೊಡುತ್ತೆ. ಅದರ ಎಲೆಗಳು 2 ಅಂಗೈ ಅಗಲಷ್ಟು ದೊಡ್ಡದಿದೆ. ಅದರ ನೆರಳೇ ನಮಗೆ ಭೂಮಿಗೆ ಒಂದು ರಕ್ಷೆ. ಮಂಗಳೂರು ನಗರದ ಬಗ್ಗೆ ನಿಮ್ಮ ಆಲೋಚನೆಗಳೇನು ಸರ್? ನಿಮ್ಮ ಕನಸುಗಳೇನು? ಮಂಗಳೂರನ್ನೊಂದು ಬ್ರ್ಯಾಂಡ್ ಸಿಟಿ ಮಾಡಬೇಕಂತ, ಬ್ರ್ಯಾಂಡ್ ಮಂಗಳೂರು ಆಗಬೇಕು ಅನ್ನುವಂಥದ್ದು ಭಾಳ ಬೇರೆ ಬೇರೆ ಸಂಸ್ಥೆಗಳು, ಸರ್ಕಾರೇತರ ಸಂಸ್ಥೆಗಳು ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ನನಗೆ ಆಗತ್ತೆ ಈ ಹಣ್ಣುಗಳ ನಗರ ಯಾವಾಗ ನಾವು ಇಲ್ಲಿ ಮಂಗಳೂರಲ್ಲಿ ಪ್ರಾರಂಭ ಮಾಡ್ತೇವೆ, ಅದರ ನಂತರ ಇಡೀ ಮಂಗಳೂರಿನ ಸಾರ್ವಜನಿಕರು, ನಮ್ಮ ನಾಗರಿಕರು ನನಗೆ ಸಹಕಾರ ಕೊಡಬೇಕು, ಪ್ರೀತಿ ಕೊಡಬೇಕು, ಈ ಮರಗಳನ್ನು, ಗಿಡಗಳನ್ನು ಪ್ರೀತಿಸಬೇಕು. ಆಗ ಮಂಗಳೂರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಹೆಮ್ಮೆ ಆಗುವಂಥ ಒಂದು ಕಾರ್ಯ ಆಗತ್ತೆ. ಮುಂದಿನ ದಿನದಲ್ಲಿ ಎಲ್ಲ ರಸ್ತೆ, ಎಲ್ಲ ಮನೆ, ಎಲ್ಲ ಪಾರ್ಕ್ ಎಲ್ಲಿ ನೋಡಿದರೂ ಕೂಡ ಹಣ್ಣುಗಳು ನೇತಾಡುವಂಥ ಒಂದು ಕ್ಷಣ ನಮ್ಮದಾಗತ್ತೆ ಅನ್ನುವಂಥದ್ದು ನನ್ನ ಭಾವನೆ. ಇಷ್ಟು ವರ್ಷದ ನಿಮ್ಮ ಕೆಲಸದಲ್ಲಿ ನಿಮಗೆ ಮನಸ್ಸಿಗೆ ನೋವಾದಂತಹ ಘಟನೆ ಏನಾದರೂ ನಡೆದಿದೆಯಾ? ನಾವು ನೋವು ಅನ್ನುವಂಥದ್ದು ಬಹಳ ನಾವು ಮರೀಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇವತ್ತು ಒಂದು ಗಿಡವನ್ನು ಯಾರಾದರೂ ನಾಶ ಮಾಡಿದ್ದಾರೆ ಅಂದರೆ ಅದಕ್ಕೆ ಬದಲಾಗಿ ಮುಂದಿನ ಮಳೆಗಾಲದಲ್ಲಿ ಕನಿಷ್ಠ 10 ಗಿಡ ನೆಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಆಗ ಆ ನೋವು ನಮಗೆ ದೂರ ಆಗುತ್ತೆ. ಕೆಲವು ಜನ ಅಥವಾ ಕೆಲವೊಂದು ಕ್ಷಣದಲ್ಲಿ ಈ ಬೇರೆ ಬೇರೆ ಒಂದು ಘಟನೆಗಳಲ್ಲಿ ಬೇರೆ ಬೇರೆ ಮರಗಳು ನಾವೇ ನೆಟ್ಟು ಸಾಕಿರುವಂಥ ಮರಗಳು ನಾಶ ಆಗುತ್ತೆ. ಅದಕ್ಕೋಸ್ಕರ ನಾವು ತುಂಬ ಜನರನ್ನು ಒಂದು ಅದರ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು ಆ ದಿಕ್ಕಿನಲ್ಲಿ ನಾವು ಹೋಗೋದಿಲ್ಲ. ನಮ್ಮ ಇಲಾಖೆಯ ಜೊತೆ ನಾವು ಅದರ ಬಗ್ಗೆ ಚರ್ಚೆ ಮಾಡಿ ಇಲಾಖೆ ನನಗೆ ಮಾರ್ಗದರ್ಶನ ಮಾಡುತ್ತೆ. ನಾನು ಅದಕ್ಕೆ ಹೆಚ್ಚು ಗಿಡಗಳನ್ನು ನೆಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಇಷ್ಟು ದೊಡ್ಡ ಮಟ್ಟದ ಕೆಲಸಗಳನ್ನು ಮಾಡ್ತಾ ಇರುವಾಗ ನಿಮಗೆ ಹಣದ ಅವಶ್ಯಕತೆ ಕೂಡ ತುಂಬ ಇರ್ತದೆ ಉಂಟು. ಹೇಗೆ ನೀವು ಅದನ್ನು ಪೂರೈಸ್ಕೊಳ್ತೀರಿ? 39 ವರ್ಷದಿಂದ ನಾನು ಹೊರಗಡೆಯಿಂದ ಹಣ ತಗೊಳ್ಬಾರ್ದು, ನಾನು ಹೇಗೆ ಪ್ರಾರಂಭ ಮಾಡಿದ್ದೇನೆ ಅದೇ ರೀತಿ ಅದನ್ನು ಮುಂದಕ್ಕೆ ಕೊಂಡೋಗಬೇಕು. ನಾನು ಪಿಗ್ಮಿ ಕಲೆಕ್ಷನ್ನಿಂದ ಬಂದ ಕಮಿಷನ್ನಿಂದ 1% ನಾನು ಅದಕ್ಕೆ ಉಪಯೋಗ ಮಾಡ್ತಾಯಿದ್ದೆ. ನನ್ನ ಒಂದು ತಂಡ ಉಂಟು ಇಲ್ಲಿ, ಒಂದು 10, 15, 17 ಜನ ಅದರಲ್ಲಿದ್ದಾರೆ.
ಬೇರೆ ಬೇರೆ ರೀತಿಯಲ್ಲಿ ನನಗೆ ಸಹಕಾರವನ್ನು ಕೊಡ್ತಾರೆ. ಯಾವಾಗ ಕರೆದ್ರೂ ಎಲ್ಲಿ ಕರೆದ್ರೂ ಕೂಡ ಗಿಡ ನೆಡೋದಕ್ಕೆ ಅವರು ರೆಡಿ ಇರ್ತಾರೆ. ಇಂಥ ಸಂದರ್ಭದಲ್ಲಿ ನನಗೆ ತುಂಬ ಖುಷಿಯಾಗತ್ತೆ. ಒಂದು ಬೆನ್ನೆಲುಬು ಜನ ಇದ್ದಾರೆ ನನ್ನ ಜೊತೆ, ಅವರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಆಗ ನನಗೆ ಈ ಗಿಡಗಳು ನೆಡೋದಕ್ಕೆ ಸುಲಭ ಆಗುತ್ತೆ. ಹೌದು. ಈಗ ಸ್ಥಳೀಯ ಜನಪ್ರತಿನಿಧಿಗಳಾಗಿರ್ಬೋದು, ಅವರದ್ದು ಸಹಕಾರ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ. MP MLA ಎಲ್ಲರೂ ಕೊಟ್ಟಿದ್ದಾರೆ. ಎಲ್ಲರೂ ಕೊಟ್ಟಿದ್ದಾರೆ. ಅದರಲ್ಲಿ ಮಂಗಳೂರಿನ ನಗರ ಪಾಲಿಕೆ ಕಾರ್ಪೊರೇಟರ್ 60 ಜನ ಇದ್ದಾರೆ. 60 ಜನ ಕೂಡ ನಮಗೆ ಎಲ್ಲಿ ಸಿಕ್ಕಿದ್ರು ಮೀಟಿಂಗ್ ಕರೀತಾರೆ, ಬನ್ನಿ ಉಳ್ಳಾಡ್ರೆ ನೀವು ಅಲ್ಲಿ ಮಾತಾಡಬೇಕು, ಎಲ್ಲಿ ಈ ವರ್ಷ ಗಿಡ ನೆಡಬೇಕು ಅದನ್ನು ನೀವು ತಿಳಿಸ್ಬೇಕು, ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನುವಂಥದ್ದು. ಯಾರು ಕೂಡ ಈಗಿನ ಜನರಿಗೆ, ಈಗಿನ ಮಕ್ಕಳಿಗೆ ಈ ಪರಿಸರದ ಬಗ್ಗೆ ಕಾಳಜಿ ಅಥವಾ ಏನಾದರೂ ಸಂದೇಶ ಕೊಡಬೇಕಿದ್ರೆ ನೀವು ಏನು ಹೇಳ್ತೀರಿ? ನಾನು ಸರಕಾರಕ್ಕೆ ಒಂದು ಅಪೀಲನ್ನು ಮಾಡುವಂಥದ್ದು, 1ನೇ ತರಗತಿಯಿಂದ ಪರಿಸರದ ಪಾಠವನ್ನು ಸೇರಿಸಿದರೆ ಖಂಡಿತವಾಗಿಯೂ ನಮ್ಮ ರಾಜ್ಯ, ನಮ್ಮ ದೇಶದ ಈ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಅದನ್ನು ಮೈಗೂಡಿಸಿಕೊಂಡು ಮುಂದಿನ ದಿನದಲ್ಲಿ ಪ್ರಕೃತಿಯನ್ನು ಪೋಷಣೆ ಮಾಡೋದಕ್ಕೆ ಅವರಿಂದ ತುಂಬ ಪ್ರೀತಿಗಳು ಸಿಗತ್ತೆ. ಎಲ್ಲ ರೀತಿಯಲ್ಲಿ ಕೂಡ ಪ್ರಕೃತಿಗೆ ಏನು ಬೇಕು ಅನ್ನುವಂಥದ್ದನ್ನು 1ನೇ ತರಗತಿಯಿಂದಲೇ ಕಲಿತುಕೊಂಡ್ರೆ ಖಂಡಿತವಾಗ್ಲೂ ಈ ಭೂಮಿ ಹಚ್ಚ ಹಸಿರಾಗತ್ತೆ ಮತ್ತು ಸ್ವಚ್ಛತೆಯ ಕಡೆಗೆ ಸಾಗುತ್ತೆ. ಈ ಇಷ್ಟು ವರ್ಷಗಳ ನಿಮ್ಮ ಪ್ರಯಾಣದಲ್ಲಿ, ಒಂದು 40-45 ವರ್ಷಗಳ ದೀರ್ಘ ಪ್ರಯಾಣದಲ್ಲಿ, ಈಗ ನೀವೇ ಅನುಭವಿಸಿರ್ಬೋದು, ಈಗ ಟೆಂಪ್ರೇಚರ್ ಡಿಫ್ರೆನ್ಸೇ ಇರ್ಬೋದು, ಎಷ್ಟು ಡಿಫ್ರೆನ್ಸ್ ನೀವು ವ್ಯತ್ಯಾಸವನ್ನು ಕಂಡುಕೊಂಡಿದ್ದೀರಿ ಅಥವಾ ಎಷ್ಟು ಜಗತ್ತು ಬದಲಾಗಿದೆ ಅಂತ ನೀವು ಹೇಳ್ತೀರಿ ಈ ಪರಿಸರ ಮಾಲಿನ್ಯದ ಬಗ್ಗೆ? ನಾವು ಸಂಪೂರ್ಣ ವಿಶ್ವದ ಒಂದು ಪ್ರಕೃತಿಯ ನಿಲುವನ್ನು ತಗೊಂಡಾಗ ಇಡೀ ವಿಶ್ವಕ್ಕೆ ಇದರ ಒಂದು ಪರಿಣಾಮ ತುಂಬ ರೀತಿಯಲ್ಲಿ ಪ್ರಭಾವವನ್ನು ಕೊಡ್ತಾ ಉಂಟು. ವಿಶ್ವದ ಯಾವ ದೇಶಗಳು ಸುರಕ್ಷಿತ ಅಲ್ಲ ಅನ್ನುವಂಥದ್ದು. ಇಡೀ ವಿಶ್ವದ ನಾಯಕರು ಒಂದು ದೇಶದಲ್ಲಿ 3 ದಿನ 1 ವರ್ಷಕ್ಕೆ ಸೇರ್ತಾರೆ. ಯಾವುದೇ ಬಡತನ ಕಡಿಮೆ ಮಾಡೋದಕ್ಕಲ್ಲ, ಯಾವುದೇ ದೇಶದ ಯುದ್ಧವನ್ನು ನಿಲ್ಲಿಸೋದಕ್ಕಲ್ಲ. ಅವರು ಅಲ್ಲಿ ಸೇರಿರುವಂಥದ್ದು 2 ವಿಷಯವನ್ನು ಚರ್ಚೆ ಮಾಡ್ತಾರೆ. ಒಂದು ಟೆಂಪ್ರೇಚರ್ನ ಕಡಿಮೆ ಮಾಡೋದು ಹೇಗೆ, ಇನ್ನೊಂದು ಕ್ಲೈಮೇಟ್ ಚೇಂಜನ್ನು ನಿಯಂತ್ರಣ ಮಾಡೋದು ಹೇಗೆ ಅನ್ನುವಂಥದ್ದು. ನೋಡಿ, ಇಷ್ಟು ಗಂಭೀರವಾದ ವಿಷಯ. ಇಡೀ ವಿಶ್ವಕ್ಕೆ ಈ ಒಂದು 2 ವಿಷಯಗಳು ಸವಾಲೊಡ್ಡುತ್ತಾ ಉಂಟು. ಪ್ರಕೃತಿಯನ್ನು ಹೇಗೆ ರಕ್ಷಣೆ ಮಾಡೋದು, ಅಭಿವೃದ್ಧಿಯನ್ನು ಹೇಗೆ ನಾವು ಕುಂಠಿತ ಮಾಡೋದು, ಇದು ಸಾಧ್ಯ ಇಲ್ಲ. ಅಭಿವೃದ್ಧಿ ಆಗಲೇಬೇಕು, ಅದರ ಜೊತೆಗೆ ಪ್ರಕೃತಿಯನ್ನು ರಕ್ಷಣೆ ಮಾಡ್ತಾ ನಾವು ಮುಂದಕ್ಕೆ ಹೋಗಬೇಕು. ಇದು ನನ್ನ ನಿಲುವು. ಇದು ಆಗಬೇಕು. ಪ್ರಕೃತಿಯ ರಕ್ಷಣೆ ಜೊತೆಗೆ ಅಭಿವೃದ್ಧಿ ಕೂಡ ಆಗಬೇಕು. ಎಷ್ಟೋ ನೋಡಿ, ವರ್ಷಕ್ಕೆ ಇಡೀ ವಿಶ್ವದಲ್ಲಿ ತಗೊಂಡ್ರೆ ಎಷ್ಟೋ ಕೋಟ್ಯಂತರ ವಿದ್ಯಾರ್ಥಿಗಳು ಡಿಗ್ರಿ ಪಡೆದು ಹೊರಗೆ ಬರ್ತಾರೆ ಕಾಲೇಜಿಂದ. ಅವರಿಗೆ ಉದ್ಯೋಗ ಸಿಗಬೇಕಲ್ವ? ಸಿಗಲೇಬೇಕು. ಅವರಿಗೆ ಉದ್ಯೋಗ ಸಿಗಬೇಕಿದ್ರೆ ಇಡೀ ವಿಶ್ವ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಜೊತೆಗೆ ಪ್ರಕೃತಿಯನ್ನು ಪೋಷಣೆಯನ್ನು ಮಾಡಬೇಕು. ಯಾವುದಾದ್ರೂ ಒಂದು ಸಲಹೆ ಈ ನಿಟ್ಟಿನಲ್ಲಿ ಕೈಗೊಳ್ಳಬೇಕಿದ್ರೆ ಏನು ಮಾಡ್ಬೋದು ಅಂತ? ನಾನು ಇತ್ತೀಚೆಗೆ ಒಂದು 2-3 ದಿನದ ಮುಂಚೆ ಒಂದು 60 ವಿದ್ಯಾರ್ಥಿಗಳಿರ್ತಕ್ಕಂಥ ಒಂದು ಶಾಲೆ, ಆ 60 ವಿದ್ಯಾರ್ಥಿಗಳು ಎಷ್ಟನೇ ವಯಸ್ಸಿನವರು ಅಂತ ಕೇಳಿದರೆ ಬರೀ 6ನೇ ವರ್ಷ ಅವರಿಗೆ. 6ನೇ ವರ್ಷದ ವಿದ್ಯಾರ್ಥಿ ಮಕ್ಕಳಿಗೆ ಕೂಡ ಆ KG ಕ್ಲಾಸಲ್ಲಿ ಏನು ಕಲಿತಾರೆ ನೋಡಿ, ಆ ಮಕ್ಕಳಿಗೆ ಕೂಡ ಕೆಸರಲ್ಲಿ ಅವರು ಮಿಂದು ಏಳಬೇಕು ಅನ್ನುವಂಥ ಒಂದು ಸ್ಥಿತಿಯಿಂದ ನಾವೀಗ ಅವರನ್ನು ತಯಾರು ಮಾಡುವಂಥದ್ದು. ಅಂದರೆ ಆ ಮಕ್ಕಳಿಗೆ ಕೆಸರಿನ ಬಗ್ಗೆ ಜ್ಞಾನ ಬಂದರೆ, ಕೆಸರು ಅನ್ನುವಂಥದ್ದು ಕೃಷಿ ಭೂಮಿಯಲ್ಲಿ ಇದು ಏನು, ಯಾಕೆ, ಯಾವಾಗ ನಮಗೆ ಉಪಯೋಗ ಬರುತ್ತೆ ಅನ್ನುವಂಥದ್ದನ್ನು ಆ ಮಕ್ಕಳು ತಿಳ್ಕೊಳ್ತಾರೆ. ಖಂಡಿತವಾಗಿ ಅವರಿಗೆ ಈಗಿನ ಜನ್ರೇಷನಲ್ಲಿ ನಾವು ನೋಡಬೇಕಿದೆ, ದೊಡ್ಡ ದೊಡ್ಡ ನಗರಗಳಲ್ಲಿ ಗದ್ದೆ ಅನ್ನುವಂಥದ್ದು ಗೊತ್ತಿಲ್ಲ ಯಾರಿಗೂ ಕೂಡ. ಅದಕ್ಕೋಸ್ಕರ ನಾವೇನು ಮಾಡಿದ್ದೇವೆ, ಆ ಶಾಲೆಯನ್ನು 6ನೇ ವರ್ಷದಲ್ಲಿ ಕೂಡ ಆ ಮಕ್ಕಳಿಗೆ ಸಣ್ಣ ಮಕ್ಕಳಿದ್ದಾರೆ, ಅವರು ಕೆಸರಲ್ಲಿ ಕೂಡ ನಲಿದಾಡಬೇಕು. ಅವರಿಗೆ ಈ ಒಂದು ಬೀಜವನ್ನು ಮೊಳಕೆ ಹಾಕೋದು ಹೇಗೆ, ಅದರಿಂದ ಬಂದ ಗಿಡವನ್ನು ಹೇಗೆ ಅವರು ನೆಟ್ಟು ಪಾಲನೆ ಪೋಷಣೆ ಮಾಡಿ ಅದರಿಂದ ಲಾಭವನ್ನು ಪಡೆಯುವಂಥದ್ದು ಅಥವಾ ಪ್ರಕೃತಿಗೆ ಪೂರಕವಾಗಿ ಬೆಳೆಸುವಂಥದ್ದು, ಇದನ್ನು ನಾವು ಕಲಿಸಲಿಕ್ಕೆ ಮೊನ್ನೆ ಒಂದು ಕಾರ್ಯಾಗಾರವನ್ನು 10 ತಿಂಗಳ ಕಾಲ ಮಾಡೋದಕ್ಕೆ ನಾವು ಒಂದು ಯೋಜನೆಯನ್ನು ರೂಪಿಸಿದ್ದೇವೆ. ಯಾವ ಶಾಲೆಯಲ್ಲಿ? ಅದು ದಕ್ಷ ಪ್ಲೇ ಸ್ಕೂಲ್ ಅಂತೇಳಿ ಉಳ್ಳಾಳದಲ್ಲಿ. ಅವರು ಟೀಚರ್ ನನಗೆ ಕರೆದ್ರು, ಉಳ್ಳಾಡ್ರೆ ನೀವು ಬರಬೇಕು, ನಮ್ಮ ಮಕ್ಕಳಿಗೆ ಇಂಥ ಒಂದು ಜ್ಞಾನವನ್ನು ಕೊಡಬೇಕು, ಅವರು ಕೂಡ ಅದರಿಂದ ಮುಂದೆ ಬರಬೇಕಂದ್ರೆ ಅವರಿಗೆ ಮಣ್ಣು ಈಗಿನ ಕಾಲದಲ್ಲಿ ಮಕ್ಕಳು ಮಣ್ಣು ಅಂದ ತಕ್ಷಣ ಅದು ಏನು
ತುಂಬ ಕೊಳೆ ಆಗಿದೆ ಅನ್ನುವಂಥ ಒಂದು ದೂರ ಹೋಗ್ತಾರೆ. ಅದನ್ನು ನಿವಾರಿಸಬೇಕು ನೀವು ಅವ್ರಿಗೆ ಕರ್ಕೊಂಡೋಗಿ. ಎಲ್ಲಿ ಎಲ್ಲ ಒಂದು ಹಾರ್ಟಿಕಲ್ಚರ್ ಅದು ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಗದ್ದೆ ಇರ್ಬೋದು, ಅಲ್ಲಿ ಕೊಂಡೋಗಿ ಏನೇನು ಕೆಲಸಗಳಾಗ್ತದೆ ಅವರು ಅದರ ಬುಡದಲ್ಲಿ ನಿಂತು ನೋಡಬೇಕು, ಮತ್ತು ಅವರು ಕೂಡ ಅದನ್ನು ಮಾಡುವುದಕ್ಕೆ ಪ್ರೇರಣೆಯನ್ನು ಕೊಡಬೇಕು ಅನ್ನುವಂಥದ್ದು. ದಕ್ಷ ಸ್ಕೂಲ್ ದಕ್ಷ ಹೇಗೆ ನೀವು 10 ತಿಂಗಳ ಯೋಜನೆಯನ್ನು ಹೇಗೆ ಹಾಕೊಂಡು ತಿಂಗಳಿಗೆ ಒಂದು ಸಲ ಎಲ್ಲೆಲ್ಲಿ ನಾವು ನಾಟಿ ಮಾಡಲಿಕ್ಕಿದೆ ಅಥವಾ ಪ್ರಾರಂಭದ ಹಂತದಲ್ಲಿ ಬೀಜಗಳನ್ನು ತರುವುದು, ಬೀಜಗಳನ್ನು ಗೊಬ್ಬರದ ಮಣ್ಣಿನ ಜೊತೆ ನಾಟಿ ಮಾಡುವಂಥದ್ದು, ನಾಟಿ ಮಾಡಿದಾಗೆ ಬೀಜ ಅಲ್ಲಿ ಮೊಳಕೆ ಬಂದು ಅದು ಇನ್ನೊಂದು ಕಡೆಗೆ ಅದನ್ನು ಶಿಫ್ಟ್ ಮಾಡುವ ರೀತಿಯ, ಅಂದರೆ ಅದನ್ನು ಕೊಂಡು ಹೋಗಬೇಕು, ನಾವು ಅಲ್ಲಿ ಅದನ್ನು ಮಾಡಲಿಕ್ಕೆ ಇಲ್ಲ, ಇನ್ನೊಂದು ತೊಟ್ಟೆ ಒಳಗೆ ಹಾಕಿ ಅದಕ್ಕೆ ದೊಡ್ಡದು ಮಾಡಲಿಕ್ಕೆ ನಾವು ಅದನ್ನು ಗೊಬ್ಬರದ ಮಣ್ಣಿನ ಜೊತೆ ಅದಕ್ಕೆ ಹಾಕಲಿಕ್ಕಿದೆ. ಅದನ್ನು ಪುನಃ ನಾವು ದೊಡ್ಡದಾದ ತಕ್ಷಣ ಪುನಃ ಗ್ರೌಂಡಿಗೆ ಹಾಕಿ ಅದನ್ನು ಸಾಕುವಂಥದ್ದು, ಈ ರೀತಿ ಮಕ್ಕಳಿಗೆ ಟ್ರೈನಿಂಗ್ ಕೊಡುವಂಥದ್ದು. ಅದನ್ನೊಂದು 10 ತಿಂಗಳ ಕಾಲ ಮಾಡಲಿಕ್ಕಿದೆ 60 ಮಕ್ಕಳ ಜೊತೆ. ಹೌದು. ಈಗ ಹಲವಾರು ಈಗ ಬಾಲ್ಕನಿ ಗಾರ್ಡನ್ಸ್ ಎಲ್ಲ ಮಾಡ್ತಾರೆ ಸರ್. ಯಾವಾಗಲೂ ನಾವು ಈ ಕ್ರೋಟನ್ ಅಂತ ಎಂಥ ಗಿಡಗಳನ್ನು ನೆಡೋದಕ್ಕಿಂತ ನಾವೀಗ ಅದೇ ನೀವು ಹೇಳಿದ ಹಾಗೆ ಫಲ ಮಾಡಲಿಕ್ಕೆ ಆಗ್ತದೆ. ಬರುವಂತ ಖಂಡಿತ ಆಗತ್ತೆ. ಅದರ ಬಗ್ಗೆ ನೀವು ಅಲ್ಲಿ ತರಕಾರಿಗಳನ್ನು ಬೆಳೆಸೋದಕ್ಕೆ ಕೂಡ ಅವಕಾಶ ಇದೆ. ನಾವು ಮನೆಯಲ್ಲಿ ಗಾರ್ಡನ್ ಮಾಡಬೇಕು, ಟೆರಸಲ್ಲಿ ಕೂಡ ಮಾಡಲಿಕ್ಕೆ ಆಗತ್ತೆ, ಮನೆಯ ಒಂದು ಕಿಟಕಿಯಲ್ಲಿ ಕೂಡ ಒಂದು ಗಾರ್ಡನ್ ಮಾಡಲಿಕ್ಕೆ ಆಗತ್ತೆ. ನಮಗೆ ಮನೆಯಲ್ಲಿರ್ತಕ್ಕಂಥ ಮಾತೆಯರು ಏನು ಮಾಡಬೇಕಂತ ಹೇಳಿದರೆ, ಫ್ರೀ ಸಮಯವನ್ನು ಇದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಒಂದು ಬರೀ ನಾವು ಬೆಂಡೆಕಾಯನ್ನು ಬೆಳೆಸಿದ್ರೆ ಒಂದು 4 ಗಿಡವನ್ನು ಮಾಡಿದರೂ ಕೂಡ ನಮಗೆ ಇಡೀ ಮನೆಗೆ ಬೆಂಡೆಕಾಯಿ ಸಿಗ್ತದೆ. ಅಂಥ ವಾತಾವರಣ ನಿರ್ಮಾಣ ಆಗತ್ತೆ. ಮತ್ತು ಅದು ಹೇಗಿರುತ್ತೆ ಅಂದರೆ ಯಾವುದೇ ಒಂದು ರಾಸಾಯನಿಕ ಹಾಕಿರೋದು ಮತ್ತು ಮನೆಯ ಮಂದಿಗೆ ಪೂರಕವಾಗಿರುವಂಥದ್ದು, ಅದು ಎಲ್ಲ ಆರ್ಗಾನಿಕ್ ಇರುತ್ತೆ. ಇದು ನಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇದಕ್ಕೆ ಗೃಹಿಣಿಯರು ಅಂದರೆ ಮನೆಯಲ್ಲಿ ಯಾರು ಹೆಚ್ಚು ಇರ್ತಾರೆ ಅವರು ಅದಕ್ಕೆ ಹೆಚ್ಚು ಸಮಯವನ್ನು ಕೊಡಬೇಕು, ಪ್ರೀತಿಯಿಂದ ನೋಡಬೇಕಾದ್ರೆ. ಈಗ ಹೆಚ್ಚಿನ ಕಡೆಗಳೇನಾಗ್ತದಂದರೆ ಹಲವಾರು ಗೃಹಿಣಿಯರಿಗೆ ಇದರ ಬಗ್ಗೆ ಅಷ್ಟು ಅರಿವಿರುವುದಿಲ್ಲ. ಈಗ ಹೇಗೆ ತರಕಾರಿ ಗಿಡಗಳನ್ನು ನೆಡಬೇಕು ಅಥವಾ ಹಣ್ಣಿನ ಗಿಡಗಳನ್ನು ನೆಡಬೇಕು ಅಂತ ಅಂತಹ ಒಂದು ಪರಿಸ್ಥಿತಿ ಇರುವಾಗ ಅವರಿಗೆ ಏನಾದರೂ ಮಾರ್ಗದರ್ಶನವನ್ನು ನೀಡುವಂತಹ ನಾವು ಕೊಡ್ತೇವೆ. ನಾವು ಯಾರು ಕರೆದ್ರೂ ಕೂಡ ಹೋಗ್ತೇವೆ, ಎಲ್ಲಿಗೂ ಕೂಡ ಹೋಗ್ತೇವೆ. ಅಲ್ಲಿ ಏನು ಬೆಳೆಸಬೇಕು ಮತ್ತು ಎಲ್ಲಿ ನಿಮ್ಮ ಗ್ರೌಂಡಲ್ಲಿ ಮಾಡೋದಿದ್ರೆ ಬೇರೆ ಒಂದು ರೀತಿಯ ವ್ಯವಸ್ಥೆ ಉಂಟು, ಮನೆಯ ಟ್ಯಾರಿಸಲ್ಲಿ ಮಾಡೋದಿದ್ರೆ ಕೂಡ ಬೇರೆ ರೀತಿಯ ವ್ಯವಸ್ಥೆ ಉಂಟು, ಮನೆಯ ಅಂಗಲ ಅಥವಾ ಮನೆಯ ಬಾಗಿಲಿನ ಸುತ್ತಮುತ್ತ ಅಲ್ಲಿ ಪಾಟಲ್ಲಿ ಮಾಡೋದು ಕೂಡ ಅದಕ್ಕೇ ಬೇರೆ ಒಂದು ವ್ಯವಸ್ಥೆ ಉಂಟು. ಇದನ್ನೆಲ್ಲ ನಾವು ಅವರಿಗೆ ತಿಳಿಕೊಡ್ತೇವೆ, ಹೇಳ್ತೇವೆ. ಯಾವ ಬೀಜ ನಾಟಿ ಮಾಡ್ಬೋದು, ಯಾವ ಗಿಡ ಇಲ್ಲಿ ಬೆಳೆಸ್ಬೋದು, ಅದನ್ನೆಲ್ಲ ನಾವು ಅವರಿಗೆ ಹೇಳ್ತೇವೆ. ಯಾಕಂದರೆ ಈಗ ಮನೆಯಲ್ಲಿ ಉತ್ಪಾದನೆ ಆಗುವಂತಹ ಕೆಲವು ತ್ಯಾಜ್ಯಗಳು ಇರುತ್ತವೆ, ಅದನ್ನೇ ಅದಕ್ಕೆ ಹಾಕ್ಲಿಕ್ಕೆ ಆಗತ್ತೆ. ಅದನ್ನೇ ನಾವು ಹೊರಗೆ ಕೊಡ್ಬೇಕಂತಿಲ್ಲ. ನಾವು MCCಯ ಭಾರವನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಆಗತ್ತೆ. ಆ ಒಂದು ತ್ಯಾಜ್ಯ ಏನಿದೆ ನೋಡಿ ಮನೆಯಲ್ಲೇ ನಿರ್ಮಾಣ ಆಗಿರುವಂಥದ್ದು, ಅದನ್ನೇ ಆ ಗಿಡಗಳಿಗೆ ಗೊಬ್ಬರದ ರೀತಿಯಲ್ಲಿ ನಾವು ಕೊಡಲಿಕ್ಕೆ ಆಗುತ್ತೆ. ಈಗ ಏನಾಗ್ತದೆ ಅಂದರೆ ಈ ಚಟ್ಟಿಗಳಿಗೆ ಈಗ ನೀರು ಹಾಕುವಾಗ ಅದರಲ್ಲಿ ನೀರು ಜಾಸ್ತಿ ನಿಂತು ಈಗ ಕೆಲವೊಂದ್ಸರಿ ಈಗ ನುಸಿಗಳ ಬಾಧೆ, ಸೊಳ್ಳೆ ಬಾಧೆ ಈ ಇನ್ನು ಜುಲೈ ಆಗಸ್ಟ್ ಟೈಮಲ್ಲಿ ಅದು ಜಾಸ್ತಿ ಆಗುವಂತಹ ಸಂಭವ ಅಲ್ಲ ಸರ್? ಆಗ ಅದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡೋದು ಅಂಥದ್ದೆಲ್ಲ? ಅದಕ್ಕೆ ಬೇರೆ 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 ರೀತಿಯ ವ್ಯವಸ್ಥೆಗಳುಂಟು. ಅದಕ್ಕೆ ನೀರು ಹೆಚ್ಚು ನಿಲ್ಲದ ಹಾಗೆ, ಅಲ್ಲಿ ಏನಾದರೂ ಸೊಳ್ಳೆಗಳ ಉತ್ಪತ್ತಿ ಆಗದ ಹಾಗೆ ಬೇರೆ ರೀತಿಯ ವ್ಯವಸ್ಥೆ ಉಂಟು. ಅದನ್ನು ಮಾಡಿಕೊಂಡು ನಾವು ಅಲ್ಲಿ ನಿರ್ಮಾಣ ಮಾಡಿದರೆ ಖಂಡಿತವಾಗಿ ಅದು ಪೂರಕವಾಗಿರುತ್ತೆ. ಹೌದು. ಓಕೆ. ಹಾಗಿದ್ರೆ ನಿಮ್ಮ ಟೀಮ್ ಅದಕ್ಕೆ ನಿಮಗೆ ನಾವು ಅಲ್ಲಿ ಹೋಗಿ ಮಾರ್ಗದರ್ಶನ ಕೊಡ್ತೀರಿ. ಓಕೆ. ಅಂದ್ರೆ ಈಗ ಕೆಲವೊಂದು ಅಪಾರ್ಟ್ಮೆಂಟ್ಗಳಿರ್ಬೋದು, ನಾವು ಕರೆದ್ರೆ ಈಗ ನೀವು ನಿಮ್ಮ ಟೀಮ್ ಬಂದು ನಿಮಗೆ ಈಗ ನಾವು ಹೆಚ್ಚಿನ ಕಡೆ ನಮಗೆ ಒಂದು ಕಾಲ್ ಬರ್ತದೆ, ನಮ್ದು ತುಳಸಿ ಯಾವ ಕಾರಣಕ್ಕೆ ಇಲ್ಲಿ ತುಳಸಿ ಆಗ್ತಾ ಇಲ್ಲ ಅನ್ನುವಂಥದ್ದು. ನಾವು ಅಲ್ಲಿಗೆ ಹೋಗ್ತೇವೆ ಅಂತ ಜಾಗಕ್ಕೆ ಹೇಳಿಬೇಕು ಯಾಕೆ ಆಗ್ತಾ ಇಲ್ಲ, ಟೆಂಪ್ರೇಚರ್ ಅಥವಾ ಬೇರೆ ಅಲ್ಲಿ ನೆರಳು ಬೀಳುವಂಥದ್ದು ಅಥವಾ ಸೂರ್ಯನ ಕಿರಣ ಬೀಳದೇ ಇರುವಂಥದ್ದು, ಇದನ್ನೆಲ್ಲ ನಾವು ಗಮನಿಸಿ ಅವರಿಗೆ ಒಂದು ಪರಿಹಾರವನ್ನು ಹೇಳ್ತೇವೆ. ಅಂದರೆ ಈಗ ಅದಕ್ಕೆ ನಿಮಗೆ ಟೈಮಿಂಗ್ಸ್ ಎಲ್ಲ ಹೇಗೆ, ನಿಮ್ಮನ್ನು ಕರೆಯುವ ವಿಧಾನ ಹೇಗೆ? ನಾವು ಸಮಯ ಅವ್ರು ಕರೆದಾಗ ನಾವು ಒಂದು ಸಮಯ ಕೊಡ್ತೇವೆ ಅವರಿಗೆ, ಇಂಥ ದಿನ ಬರ್ತೇನೆ ಅಂತ. ಹೋಗಿ ನೋಡ್ಕೊಂಡು ಬರುವ. ಅದಕ್ಕೆ ಚಾರ್ಜ್ ಮಾಡಲಿಕ್ಕಿಲ್ಲ. ಓಕೆ. ಚಾರ್ಜ್ ಇಲ್ಲ? ಇಲ್ಲ, ಫ್ರೀ ಆಫ್ ಕಾಸ್ಟ್. ಹೌದಾ? ಹೌದು. ಓಕೆ. ಅಂದರೆ 1 ಗಂಟೆಯ ಇಲ್ಲ, ಚಾರ್ಜೇ ಇಲ್ಲ. ಚಾರ್ಜೇ ಇಲ್ಲ. ನೀವು ಈಗ ಚಾರ್ಜ್ ತಗೊಳ್ಳೋದಿದ್ರೆ ಹೇಗೆ ನೀವು ದಿನ ನಡೆಸ್ತೀರಿ ಈಗ? ಅದೇ ನಾನು ಹೇಳಿದೆಲ್ಲ, ನಮಗೆ ಪಿಗ್ಮಿ ಕಲೆಕ್ಷನಲ್ಲಿ ಒಂದಷ್ಟು ಆದಾಯ ಬರುತ್ತೆ. ಆದಾಯದಿಂದ ಇದನ್ನೆಲ್ಲ ನಾವು ಸರಿದೂಗಿಸ್ತೇವೆ ಅಷ್ಟೇ. ಹೌದು. ಈಗ ನೀವು ಹೊರಗಡೆಯಿಂದ ಹಣ ತಗೊಳ್ಳಿಕ್ಕಿಲ್ಲ. ಇಷ್ಟು ದೊಡ್ಡ ಟೀಮ್ ಅನ್ನು ನಡೆಸಬೇಕಲ್ಲ? ಎಲ್ಲ ಒಂದು ಮನಸ್ಥಿತಿಯವರು ಹೇಗಿದ್ದಾರೆ ಅಂದರೆ, ಈ ಭೂಮಿಯಲ್ಲಿ ಅತ್ಯಂತ ಹೆಚ್ಚು ಗ್ರೀನರಿ ಆಗಬೇಕು. ಎಲ್ಲಿ ಗಿಡ ನೆಡಲಿಕ್ಕೆ ಉಂಟು
ಅದಕ್ಕೆಲ್ಲ ನಾವು ಪೂರ್ವ ತಯಾರಿಯನ್ನು ಮಾಡಿಕೊಂಡೇ ಅಲ್ಲಿ ಹೋಗ್ತಾ ಇದ್ದೇವೆ. ಓಕೆ. ಹಾಗಿದ್ರೆ ನೀವು ಅಂದರೆ ಈಗ ನಾವೀಗ ಅಪಾರ್ಟ್ಮೆಂಟ್ ಅವರಂತ ಕರೆದ್ರೆ ನೀವೀಗ ಖಂಡಿತ ಬರ್ತೇವೆ. ವರ್ಕ್ಶಾಪ್ ಎಲ್ಲ ನಡೆಸಲಿಕ್ಕೆ ನೀವು ರೆಡಿ ಬರ್ತೇವೆ, ಮಾಡ್ತೇವೆ. ಹಾಗಾಗಿ ಈಗ ನಮ್ಮ ನಾಗರಿಕರಿಗೆ ನಿಮ್ಮ ಸಂದೇಶ ಏನು ಸರ್? ಈಗ ನಾನು ಒಂದು ಗಿಡ ನೆಟ್ಟಿರಲಿ, ಅಥವಾ ಅರಣ್ಯ ಇಲಾಖೆ ನನ್ನ ಪ್ರೀತಿಯ ಸಿಬ್ಬಂದಿಗಳು ಒಂದು ಗಿಡ ನೆಟ್ಟಿರಲಿ, ಅಥವಾ ಸಾರ್ವಜನಿಕರು ಯಾರೇ ಒಬ್ಬರು ಪ್ರಕೃತಿ ಪ್ರೇಮಿ ಒಬ್ಬೊಂದು ಗಿಡವನ್ನು ನೆಟ್ಟಿರಲಿ, ನಾವು ಬೆಳಿಗ್ಗೆ ಎದ್ದು 5 ಗಂಟೆಗೆ ವಾಕಿಂಗ್ ಹೋಗ್ತೇವೆ, ಸಂಜೆ ವಾಕಿಂಗ್ ಹೋಗ್ತೇವೆ, ಅಥವಾ ಬೇರೆ ಬೇರೆ ಚಟುವಟಿಕೆಗೋಸ್ಕರ ನಾವು ಮಾರ್ಗದಲ್ಲಿ ಆಚೆ ಈಚೆ ಹೋಗ್ತಾ ಇರ್ತೇವೆ. ಆಗ ಅದನ್ನು ಪ್ರೀತಿಯಿಂದ ನೋಡಿಕೊಂಡು ಅದಕ್ಕೆ ಏನೂ ಹಾನಿಯಾಗದ ರೀತಿಯಲ್ಲಿ ನಾವು ಅದಕ್ಕೆ ಪ್ರೀತಿಯನ್ನು ಕೊಟ್ಟರೆ ಅದು ಮುಂದೆ ಹೆಮ್ಮರವಾಗಿ ನಮಗೆ ಹಣ್ಣು ಹೂವು ಕೊಡುವಂಥದ್ದು. ಇದು ನಾಗರಿಕರು ನಮಗೆ ತುಂಬ ಅಗತ್ಯವಾಗಿ ಅದರ ಬಗ್ಗೆ ಗಮನವನ್ನು ಕೊಡಬೇಕು. ಅದು ಈ ಭೂಮಿಗೆ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಮರ ಹೆಮ್ಮರವಾಗಿ ನಾವೇ ಅದನ್ನು ಪ್ರೀತಿ ಮಾಡುವಂತೆ ಅದು ಕೂಡ ನಮ್ಮನ್ನು ಪ್ರೀತಿ ಮಾಡುತ್ತೆ. ಆ ರೀತಿ ನಾವು ಅದಕ್ಕೆ ಪ್ರೀತಿ ಕೊಟ್ಟರೆ ನಮ್ಮನ್ನು ಪ್ರೀತಿ ಮಾಡುವ ಆ ಒಂದು ಗುಣ ಮರದಲ್ಲಿದೆ. ಅದಕ್ಕೋಸ್ಕರ ನಾವು ಅದನ್ನು ನನ್ನ ಮಂಗಳೂರಿನ ನನ್ನ ಪ್ರೀತಿಯ ನಾಗರಿಕರಿಗೆ ನಾನು ಹೇಳ್ತಾ ಇರೋದು, ನೀವು ಎಲ್ಲ ಕಡೆ ಅದಕ್ಕೆ ಪ್ರೀತಿ ಕೊಡಿ. ಯಾರೇ ನೆಟ್ಟಿರಲಿ ಒಂದು ಬಾಟ್ಲಿ ನೀರು ಹಾಕುವಂಥ ಪ್ರೀತಿ ನಿಮ್ಮಲ್ಲಿ ಇರಲಿ ಅಂತ. ಈಗ ಮೊನ್ನೆಷ್ಟೇ ನಮ್ಮ ಸೂಪರ್ ಸ್ಟಾರ್ ವಿಜಯ್ ಅವರು ತಮಿಳುನಾಡಲ್ಲಿ ಚೀಫ್ ಮಿನಿಸ್ಟರ್ ಆದರು. ನೀವು ಈಗ ಒಂದು ದಿನದ ಮಟ್ಟಿಗೆ ಚೀಫ್ ಮಿನಿಸ್ಟರ್ ಆದರೆ ನಿಮ್ಮ ಮಂಗಳೂರಿಗೆ ನಿಮ್ಮ ಪ್ಲ್ಯಾನ್ಸ್ ಏನಿದೆ ಹೇಳ್ಬೋದು ಸರ್? ಇದು ಒಂದು ಬಹಳ ಒಂದು ಖುಷಿಯ ವಿಚಾರ. ಒಂದು ದಿನದ ಮಟ್ಟಿಗೆ ನಾವು CM ಆಗೋದು ಅಂತ ಹೇಳಿದರೆ, ಅಥವಾ ರಾಜ್ಯದ ಮಟ್ಟಿಗೆ? ರಾಜ್ಯದ ಮಟ್ಟಿಗೆ ಗೊತ್ತಿಲ್ಲ. ನಂದು ಇಡೀ ಮಂಗಳೂರನ್ನು ಹಸಿರೀಕರಣ ಮಾಡೋದಕ್ಕೆ ಏನು ಬೇಕು ವ್ಯವಸ್ಥೆಗಳು ಬೇಕು ನೋಡಿ, ಆ ಒಂದು ದಿನದ ಮಟ್ಟಿಗೆ ಸಂಪೂರ್ಣವಾಗಿ ನಾನು 24 ಗಂಟೆ ಕೂಡ ಹಸಿರೀಕರಣದ ಬಗ್ಗೆ ಚಿಂತನೆಯನ್ನು ಮಾಡ್ತೇನೆ. ಅದಕ್ಕೆ ಕಾರ್ಯಗತಗೊಳಿಸೋದಕ್ಕೆ ಯೋಜನೆಗಳನ್ನು ಮಾಡ್ತೇನೆ. ಇದು ನನ್ನ ಪ್ಲ್ಯಾನ್ ಇದೆ. ಬಹಳಷ್ಟು ಖುಷಿ ಆಯಿತು ಸರ್. ಈಗ ಇಷ್ಟೆಲ್ಲ ನೀವು ಕೆಲಸಗಳನ್ನು ಮಾಡ್ತಾ ಇರುವಾಗ ರಾತ್ರಿ ಹಗಲೆನ್ನದೇ ನೀವು ಕೆಲಸ ಮಾಡ್ತೀರಿ. ನಿಮ್ಮ ಧರ್ಮಪತ್ನಿಯವರ ಬೆಂಬಲ ಇರ್ಬೋದು, ಅವ್ರು ಪ್ರೀತಿ ಕೊಡ್ತಾರೆ ನಮಗೆ. ಇವತ್ತು ನಿಜವಾಗಿ ನನಗೆ ಇವತ್ತು ದೂರ ಹೋಗಲಿಕ್ಕಿತ್ತು. ಗಿಡಗಳನ್ನು ಮುಂದಿನ ಮಳೆಗಾಲದಲ್ಲಿ ಗಿಡಗಳನ್ನು ನೆಡೋದಕ್ಕೆ ನಾನು ಗಿಡಗಳನ್ನು ಆಯ್ಕೆ ಮಾಡಲಿಕ್ಕಿತ್ತು. ಬೆಳಿಗ್ಗೆ ಬೇಗ ಎದ್ದು ನನ್ನನ್ನು ತಯಾರು ಮಾಡಿ ಚಹಾ ಕೊಡಿಸಿ ನನಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ನನ್ನನ್ನು ಕಳಿಸಿದ್ಲು. ಅವರು ಕೂಡ ನನಗೆ ಈ ರೀತಿಯ ಸಹಕಾರವನ್ನು ಕೊಡ್ತಾರೆ, ತುಂಬ ಬೆಂಬಲ ಕೊಡ್ತಾರೆ. ಈಗ ಎಷ್ಟು ವರ್ಷದ ದಾಂಪತ್ಯ ನಿಮ್ಮದು? ನಮ್ದು 24 ವರ್ಷ. ಹೌದು. ಅವರು ಕೂಡ ಉಳ್ಳಾಲದವರೇ? ಅವರು ಕೊಣಾಜೆ ಅವರು. ಥ್ಯಾಂಕ್ ಯು ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.